ರಾಜ್ಯ ರಾಜಕಾರಣದ ಮಟ್ಟಿಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಸ್ವಂತ ಬಲದ ಮೇಲೆ ಗೆಲ್ಲುವಂತಹ ಒಂದು 30ರಿಂದ 35 ರಾಜಕಾರಣಿಗಳಿದ್ದಾರೆ. ಚಿಹ್ನೆ ಯಾವುದಾದ್ರೂ ಹಾಕಿ ನೀವು ಅವ್ರಿಗೆ ದಿವಂಗತ ಉಮೇಶ್ ಕತ್ತಿ ಅವ್ರನ್ನು ಸೇರಿಸ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಕೆಲವರಿಗೆ ಚಿಹ್ನೆ ಎನ್ನುವುದು ಒಂದೊಂದು ಆ ಕ್ಷಣಕ್ಕೆ ಬೇಕಿರತಕ್ಕಂಥ ಒಂದು ಸಾಧನ ಅಷ್ಟೇ. ಇದರಾಚೆಗೂ ಗೆಲ್ಲುವಂತಹ ಸಾಕಷ್ಟು ಕೆಪಾಸಿಟಿ ಇರತಕ್ಕಂಥ ರಾಜಕಾರಣಿಗಳು 3 ಪಕ್ಷಗಳಲ್ಲೂ ಇದ್ದಾರೆ. ಅಂಥ ಕೆಪಾಸಿಟಿ ಇದ್ದಂಥ ಒಬ್ಬ ಮನುಷ್ಯ ಯಾರು ಅಂತ ಹೇಳಿದ್ರೆ ಅದು ರಾಜಣ್ಣ. ಮಧುಗಿರಿ ಭಾಗದಲ್ಲಿ ದೊಡ್ಡ ಹೆಸರನ್ನ ಮಾಡಿದಂಥ ರಾಜಕಾರಣ. ನೀವು JDSಗೆ ಹೋದರೂ ಇದೇ ಕಥೆನೇ, ಕಾಂಗ್ರೆಸ್ಸಲ್ಲಿ ಇದ್ದರೂ ಇದೇ ಕಥೆನೇ, ನಾಳೆ BJP ಅವ್ರು ಕರೆದ್ರೂ ಇದೇ ಕಥೆನೇ ರಾಜಣ್ಣ ಅವರ ವಿಚಾರದಲ್ಲಿ. ಆದರೆ ಈ ಕಾನ್ಫಿಡೆನ್ಸ್ ಇದೆಯಲ್ಲ, ಈ ಕಾನ್ಫಿಡೆನ್ಸ್ ಎನ್ನುವುದು ಅಹಂ ಆಗಲಿಕ್ಕೆ ಬಿಡಬಾರದು. ಯಾವುದೇ ರಾಜಕಾರಣಿ ಆತ್ಮವಿಶ್ವಾಸವನ್ನು ಅಹಂಕಾರದ ಮಟ್ಟಿಗೆ ತೆಗೆದುಕೊಂಡು ಹೋಗಬಾರದು ಎನ್ನುವುದಕ್ಕೆ ರಾಜಣ್ಣ ಅವರ ಈ ಒಂದು ಮಾತು, ಆ ಮಾತಿನಿಂದ ಆಗಿದ್ದಿರಬಹುದಾದಂತಹ ಈ ಟೋಟಲ್ ಫಜೀತಿ ಇದೆಯಲ್ಲ, ಇದೊಂದು ಸಾಕ್ಷಿಯಾಗಿ ನಾವು ಕನ್ಸಿಡರ್ ಮಾಡಬೇಕು. ಇದೇ KN ರಾಜಣ್ಣ ಒಂದು ಕಡೆ ರಾಹುಲ್ ಗಾಂಧಿ 7-8 ಅಡಿಯ ಚುನಾವಣಾ ಆಯೋಗ ಕೊಟ್ಟಿರ್ತಕ್ಕಂಥ ದಾಖಲೆ ಇಟ್ಕೊಂಡು ಒಂದು PPT ಪವರ್ ಪಾಯಿಂಟ್ ಪ್ರೆಸೆಂಟೇಷನನ್ನು ಒಂದು ಕೊಟ್ಟು ಯಾವ ರೀತಿ ಮತಗಳವು ನಡೆದಿದೆ, ನಮ್ಮ ರಾಜ್ಯದ ಮತದಾರರು ಯಾವ್ಯಾವ ರಾಜ್ಯಕ್ಕೆ ಹೋಗಿ ಓಟನ್ನು ಮಾಡಿದ್ದಾರೆ, 4 ರಾಜ್ಯಗಳಲ್ಲಿ ಹೇಗೆ ಓಟ್ ಮಾಡಿದ್ದಾರೆ, ಇವರು ಒಬ್ಬನೇ ಎಷ್ಟೆಷ್ಟು ಕಡೆ ಓಟ್ ಮಾಡಿದ್ದಾನೆ, ಯಾವ ರೀತಿಯಲ್ಲಿ ಮತಗಳವು ನಡೆದಿದೆ, ಈ ಘೋಸ್ಟ್ ವೋಟರ್ಗಳು ಹೇಗೆ ಸೃಷ್ಟಿಯಾದರು, ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ಜನ ಹೇಗೆ ವಾಸ ಮಾಡ್ತಾ ಇದ್ರಲ್ಲಿ, ಇದೆಲ್ಲ ಹೇಗೆ ಒಂದು ಸ್ಕ್ಯಾಮ್ ನಡೆದಿದೆ ಅಂತ ಹೇಳ್ತಾ ಇರುವಂಥ ಹೊತ್ತಲ್ಲೇ ರಾಜಣ್ಣ ನಮ್ಮ ಕಾಲದಲ್ಲೇ ಆಗಿದ್ದು ವೋಟರ್ ಲಿಸ್ಟು, ನಾವೇ ಏನಾದರೂ ಮಾಡಬೇಕಾಗಿತ್ತು ಅಂತ ಹೇಳಿದ ಮಾತ್ರಕ್ಕೆ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಇವತ್ತು ಅರ್ಧಚಂದ್ರ ಪ್ರಯೋಗ ಆಯಿತಾ. ರಾಜಣ್ಣ ರಾಜೀನಾಮೆ ಕೊಟ್ಟುಬಿಟ್ರು. ರಾಜಣ್ಣ ರಾಜೀನಾಮೆ ಕೊಟ್ಟು ಸಚಿವ ಸಂಪುಟದಿಂದ ನನಗೇನೋ ವಯಸ್ಸಾಗ್ಬಿಟ್ಟಿದೆ, ನನಗೇನೋ ಕಾಯಿಲೆ ಬಂದುಬಿಟ್ಟಿದೆ, ನನಗಾಗಲ್ಲ ಅಂತ ಹೋಗಿದ್ದಲ್ಲ. ಸ್ಟ್ರೈಟ್ ಅವೇ ರಾಜಕಾರಣ ಬಲ್ಲಂತಹ ಚಿಕ್ಕ ಹುಡುಗನ ಕೇಳಿದ್ರು ಹೇಳಿಬಿಡ್ತಾರೆ, ಹೈಕಮಾಂಡ್ ರಾಜಣ್ಣನನ್ನು ಆಚೆ ಹಾಕಿ ಅಂತ ಹೇಳಿತು. ರಾಜಣ್ಣನಿಗೆ ರಾಜೀನಾಮೆ ಕೊಡದೆ ಬೇರೆ ದಾರಿ ಇರಲಿಲ್ಲ. ಅದೇ ಕಾರಣಕ್ಕೆ ಬೆಳಗ್ಗೆ ಹೋಗಿದ್ದಾರೆ, ಸಿದ್ದರಾಮಯ್ಯ ಎದುರುಗಡೆ ಕೂತ್ಕೊಂಡಿದ್ದಾರೆ, ಈ ಥರ ರಾಜೀನಾಮೆ ಕೊಡಬೇಕಂತಪ್ಪ ಅಂತ ಹೇಳಿದ್ದಾರೆ. ನೀವು ಹೇಳಿ ಸಿದ್ದರಾಮಯ್ಯನವರೇ, ನೀವು ಹೇಳಿ ಕೊಟ್ಬಿಡ್ತೀನಿ, ಇನ್ಯಾರಿಗೂ ನಾನು ಕೇರ್ ಮಾಡಲ್ಲ, ಇಲ್ಲಪ್ಪ ಕೊಡಬೇಕು ಅಂತ ಹೇಳಿದ ತಕ್ಷಣ ಅಲ್ಲೇ ಇದ್ದ ಒಂದು ಪತ್ರವನ್ನು ತೆಗೆದುಕೊಂಡು ರಾಜೀನಾಮೆಯನ್ನು ಗೀಚಿ ಎದ್ದು ಬಂದಿದ್ದಾರೆ ರಾಜಣ್ಣ. ಯಾಕಾಯಿತು ಹೀಗೆ? ಒಂದು ಪಕ್ಷ ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಆ ಪಕ್ಷದ ಒಳಗಡೆನೇ ಆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅಪಸ್ವರ ಬರಬಹುದಾ, ಅಥವಾ ರಾಜಣ್ಣ ಹೇಳಿದ್ದೇ ನಿಜ ಇತ್ತಾ, ರಾಜಣ್ಣನ ಸ್ಟೇಟ್ಮೆಂಟ್ ಅಲ್ಟಿಮೇಟ್ ಇತ್ತಾ ಇಲ್ಲಿ? ಇದನ್ನು ಸಹಿಸಲಾಗದೆ ಹೈಕಮಾಂಡ್ ಕಡೆಯಿಂದ ಸಂದೇಶ ಬಂತ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದರಲ್ಲಿ ನಂಜಪ್ಪ ಕಾಳೇಗೌಡರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಂಜಪ್ಪ ಕಾಳೇಗೌಡ್ರೆ. ಮೋಹನ್ ವಿಶ್ವ ಅವರಿದ್ದಾರೆ, BJPಯ ವಕ್ತಾರರು. ಸ್ವಾಗತ ನಿಮಗೆ ಮೋಹನ್ ವಿಶ್ವ. ನಟರಾಜ್ ಗೌಡ್ರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಟರಾಜ್ ಗೌಡ್ರೆ. ಈಗ ರಾಹುಲ್ ಗಾಂಧಿ ನಾನು ಆಟಮ್ ಬಾಂಬ್ ಹಾಕ್ಬಿಡ್ತೀನಿ BJP ಮೇಲೆ ಅಂತ ಏನೋ ಹೇಳ್ತಾ ಇದ್ರು. ಅಂದರೆ ಬಹುಶಃ ಈ ವಿಚಾರ ಅಂದರೆ ಎಲೆಕ್ಷನ್ ಕಮಿಷನ್ನ ವಿಚಾರಗಳು, ಮತಗಳವು, ಘೋಸ್ಟ್ ವೋಟರ್ಗಳು, ಈ ಥರದೊಂದು ಅಕ್ರಮ ಪಟ್ಟಿ, ಇದ್ರ ಬಗ್ಗೆ ಅವರು ಆಟಮ್ ಬಾಂಬ್ ಹಾಕ್ತೀನಿ ಅಂತ ಹೇಳಿದರು. ಇದರ ಮಧ್ಯೆ ಈ ಆಟಮ್ ಬಾಂಬನ್ನು ಮೀರಿಸುವ ರೀತಿಯಲ್ಲೋ, ಆಟಮ್ ಬಾಂಬ್ನ ವೀಕ್ ಮಾಡುವ ರೀತಿಯಲ್ಲೋ ರಾಜಣ್ಣ ನಿಮ್ಮ ಪಕ್ಷದ ಪಾಲಿಗೆ ಸೂಸೈಡ್ ಬಾಂಬರ್ ಆಗ್ಬಿಟ್ರಾ ಅಂತ? ಇಲ್ಲ, ಆ ರೀತಿ ಇದಿಲ್ಲ. ಹೇಳಿಕೆಗಳನ್ನು ಹೇಳಬೇಕಾದ್ರೆ ಮಾನ್ಯ ರಾಜಣ್ಣನವರು ಒಂದು ಬಂದಿದೆ ಒಂದು ಯಾಕಂದರೆ ರಾಜ್ಯ ಸರ್ಕಾರ ಆ ವೋಟರ್ ಲಿಸ್ಟನ್ನು ಪರಿಶೀಲನೆ ಮಾಡಿ ಅದರ ಮೇಲೆ ನಿಯಂತ್ರಣ ತಗೊಳ್ಳುವಂಥದ್ದು ಅಥವಾ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಡುವಂಥದ್ದು ರಾಜ್ಯ ಸರ್ಕಾರ ಮಾಡೋದಿಲ್ಲ. ಬಟ್ ಅದು ಮನವಿಗಳು ಮಾಡ್ತಾ ಇರ್ತೀವಿ, ಕಾಲಕ್ಕೆ ಪಕ್ಷಗಳಾಗಿ, ರಾಜಕೀಯ ಪಕ್ಷಗಳಾಗಿ ನಾವು ಮನವಿಗಳನ್ನ ಮಾಡ್ತಾ ಇರ್ತೀವಿ. ಅದನ್ನು ಪರಿಷ್ಕರಣೆ ಮಾಡಿ ಅರ್ಹ ಮತದಾರರು ಉಳ್ಕೋಬೇಕು, ಯಾರನ್ನು ಡಿಲೀಟ್ ಮಾಡಬಾರ್ದು, ಈ ರೀತಿ ನಾವು ಕೇಳ್ತಾನೆ ಇರ್ತೀವಿ. ಆದರೆ ಇದನ್ನು ಅವರು ಮಾತನಾಡುವ ಬರದಲ್ಲಿ ಆ ರೀತಿ ಹೇಳಿಕೆಯನ್ನು ರಾಜಣ್ಣನವರು ಕೊಟ್ಟಿದ್ದಾರೆ. ಆ ಥರ ಹೇಳಿಕೆ ಕೊಡಬಾರ್ದಾಗಿತ್ತು, ಈ ರೀತಿ ಪರಿಸ್ಥಿತಿ ಬರಬಾರ್ದಾಗಿತ್ತು. ಆದರೆ ಇಡೀ ದೇಶದಲ್ಲಿ ಏನು ಮತಗಳ್ಳತನ ನಡೆದಿದೆ, ಎಲೆಕ್ಷನ್ ಕಮಿಷನ್ನು BJP ಜೊತೆ ಹೆಂಗೆ ಕೈ ಜೋಡಿಸಿ, ಈಗ 4 ರಾಜ್ಯಗಳಲ್ಲಿ ವೋಟಿಂಗ್ ಆಗಬೇಕಾದ್ರೆ ಒಂದು ಪಾರ್ಟಿ ಕಂಟ್ರೋಲ್ ಇರುತ್ತೆ, ಅದ್ರ ಮೇಲೆ ಚುನಾವಣಾ ಆಯೋಗ ಮಾಡಬೇಕಾದ ಕೆಲಸವನ್ನು ಒಂದು ಪಾರ್ಟಿ ಕಂಟ್ರೋಲ್ ಮಾಡಬೇಕಾದ್ರೆ. ಹೌದು, ಕೇಂದ್ರ ಸರ್ಕಾರ ಪಕ್ಷ ಯಾವ ಪಕ್ಷ ಇದೆ ರಾಹುಲ್ ಗಾಂಧಿ ಆರೋಪಿಸಿದ್ದು, ಈಗ ನಮ್ಮ ರಾಜ್ಯದಲ್ಲಿ ಒಬ್ಬ ವೋಟ್ ಹಾಕಿದ್ದಾನೆ, ಬೇರೆ ರಾಜ್ಯಕ್ಕೂ ಹೋಗ್ತಾನೆ, ಅಥವಾ ಇನ್ಯಾವುದೋ 4 ರಾಜ್ಯಗಳಲ್ಲಿ ಒಬ್ಬನೇ ಮತದಾರ ಹಾಕ್ತಾನೆ ಅಂದಾಗ ಇದು ನಾವು ಪಟ್ಟಿ ಸರಿ ಮಾಡಬೇಕಾಗಿತ್ತು, ನಮ್ಮ ಅವಧಿಯಲ್ಲಿ ವೆಲ್ರಿ ಪಟ್ಟಿ ಆಗಿದ್ದು ಅಂತೇಳಿ ರಾಜಣ್ಣ ಹೇಳಿದಾಗ ಅದು ಬಾಲಿಶವಾಗಿತ್ತಾ, ಸರಿಯಾಗಿತ್ತಾ ಸ್ಟೇಟ್ಮೆಂಟ್ ಅಂತ? ಇಲ್ಲ, ಆ ಹೇಳಿಕೆ ಸರಿ ಇರಲಿಲ್ಲ. ಓಕೆ, ಆ ಹೇಳಿಕೆ ಸರಿ ಇಲ್ಲ. ಆ ಥರ ಕಂಟ್ರೋಲ್ ಬರೋಕ್ಕಾಗಲ್ಲ ಯಾವುದೇ ಎಲೆಕ್ಷನ್ ಕಮಿಷನ್ ಮೇಲೆ, ಯಾವುದೇ ಸ್ಟೇಟ್ ಅಥವಾ ಯಾವುದೇ ಪಾರ್ಟಿ ಮಾಡೋಕ್ಕಾಗಲ್ಲ. ಪಾರ್ಟಿಗಳು ಕಂಟ್ರೋಲ್ ಬರಲ್ಲ, ಸ್ಟೇಟ್ ಗೌರ್ಮೆಂಟ್ ಕೂಡ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಮನವಿಗಳನ್ನ ಮಾಡಬಹುದು ಪರಿಷ್ಕರಣೆ ಮಾಡಬೇಕಾದ್ರೆ. ಈಗ BJPಗೆ ಏನಾಗಿದೆ ಅಂದರೆ, ಮಂಡ್ಯದಲ್ಲಿ ಬೇರೆ ರಾಜ್ಯದಲ್ಲೂ ಇದೇ ಥರ ಇವನು ವೋಟರ್ ಮಾಡ್ತಾನೆ, ಅಲ್ಲೂ ಆ ಲಿಸ್ಟೆಲ್ಲ ಹೆಸರಿದೆ ಅಂತ ನಿಮ್ಗೆ ಗೊತ್ತಾಗುತ್ತದು? ಇಲ್ಲ, ಅದು ಮಾಹಿತಿ ಇದೆಯಲ್ಲ. ಈಗ ನಾವು ಒಂದೇ ಒಂದು ವಿಧಾನಸಭಾ ಕ್ಷೇತ್ರವನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಧ್ಯಯನ ಮಾಡಿದ್ಮೇಲೆ ನಮಗೆ ಅಲ್ಲಿ ಬಂದಿದೆ, ಮಾಹಿತಿ ಬಂದಿದೆ. ರಾಜಣ್ಣ ಸ್ಟೇಟ್ಮೆಂಟ್ ಸರಿ ಇತ್ತಾ, ಸರಿ ಇಲ್ವಾ ನಟರಾಜ್ ಗೌಡ್ರೆ? ಬಿ ಸ್ಪೆಸಿಫಿಕ್. ಆ ಸ್ಟೇಟ್ಮೆಂಟು ಈ ಸಮಯಕ್ಕೆ ಸರಿ ಸೂಕ್ತವಾಗಿರಲಿಲ್ಲ.
ಇನ್ಯಾವ ಸಮಯ ಸತ್ಯ ನಾನು ಕೇಳ್ತ ಸತ್ಯನ ಸುಳ್ಳ ನೋಡಿ ಏನೇನು ಮಾತಾಡ್ಬೋದು? ನೋಡಿ ಇಲ್ಲ, ನೋಡಿ ರಾಜ್ಯ ಸರ್ಕಾರ ಚುನಾವಣಾ ಆಯೋಗವನ್ನು ಕಂಟ್ರೋಲ್ ಮಾಡಲ್ಲ. ಓಕೆ, ನಂಬರ್ 1. ರಾಜ್ಯ ಸರ್ಕಾರ ಚುನಾವಣಾ ಆಯೋಗದ ಮೇಲೆ ದಬ್ಬಾಳಿಕೆನೂ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ರಾಜಣ್ಣ ಅಪ್ರಿಯವಾದ ಸತ್ಯವನ್ನು ಹೇಳಿದ್ರ? ಅಪ್ರಿಯವಾದ ಸತ್ಯವನ್ನ ರಾಜಣ್ಣ ಹೇಳಿದ್ರ? ಇಲ್ಲ ನೋಡ್ರಿ, ಇದು ಈಗ ಇಡೀ ದೇಶದಲ್ಲಿ ಮತಗಳ್ಳತನದ ಮೇಲೆ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟದ ತೀವ್ರತೆಯನ್ನು ಯಾವುದೋ ನಾಯಕರ ಹೇಳಿಕೆಯಿಂದ ಅದನ್ನು ಸಡಿಲ ಮಾಡುವಂಥದ್ದು ಅಗತ್ಯ ಈ ಸಮಯದಲ್ಲಿ ಇಲ್ಲ. BJP ಇದನ್ನು ಕಾಯ್ತಾ ಇತ್ತು. BJP ಆಗಲಿ, ಕೆಲವು BJPಯ ಮುಖವಾಣಿಯ ಕೆಲವು ರಾಷ್ಟ್ರೀಯ ಏನು ಚಾನಲ್ಗಳಿದ್ದಾವೆ ಇದನ್ನು ಕಾಯ್ತಾ ಇತ್ತು. ರಾಜಣ್ಣನವರು ನೋಡ್ರಿ ಕೆಲವು ಸಲ ಹೇಳ್ಬೇಕಾದಾಗ ಹೇಳ್ಬಿಟ್ಟಿದ್ದಾರೆ. ಅದನ್ನು ಮಾತಿನ ಭರಾಟೆಯಲ್ಲಿ ಆ ಮಾತು ಬಂದಿದೆ, ಏನು ನಮ್ಮ ರಾಜ್ಯ ಸರ್ಕಾರನೇ ಅದನ್ನು ಮಾಡ್ಬೋದಾಗಿತ್ತು ಅಂತ. ಆ ರೀತಿ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಆದರೆ ಕೇಂದ್ರ ಸರ್ಕಾರ ಅವ್ರ ನಿರ್ದೇಶನ ಮತ್ತು ಚುನಾವಣಾ ಆಯೋಗ ತಮ್ಮ ತೀರ್ಮಾನಗಳ ಮುಖಾಂತರ ಮತ ಪರಿಷ್ಕರಣೆ ಮಾಡುವಂಥದ್ದು. ಸೊ ಇಲ್ಲಿ ಆಗಿರ್ತಕ್ಕಂತಹ ನಾವು ಹೋರಾಟ ಏನು ಮಾಡ್ತಾ ಇದ್ದೀವಿ, ಇದೇ ಹೇಳಿಕೆಗೂ ರಾಜಣ್ಣನವರ ಹೇಳಿಕೆಗೂ ಹೊಂದಾಣಿಕೆ ಅಲ್ಲ, ಅದರ ವಿರುದ್ಧವಾದ ಹೇಳಿಕೆ ಆಗಿದೆ ಅದು ಅನ್ನೋ ಪರಿಗಣಿಸಿ ಅದು ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವ್ರನ್ನ ಈಗ ಸಂಪುಟದಿಂದ ನೀವು ಆಚೆ ಹಾಕಿದ್ದ ರಾಜಣ್ಣ ರಾಜೀನಾಮೆ ಕೊಟ್ಬಿಟ್ಟು ಗೌರವಾನ್ವಿತವಾಗಿ ಆಚೆ ನಡೆದ್ಬಿಟ್ರ. ಈಗ ನೋಡಿ ಆ ಚರ್ಚೆ ಆಗ್ತವೆ. ಯಾರು ಹಠ ಮಾಡಿ ನಾನು ಇಲ್ಲೇ ಉಳಿತೀನಿ ಅಂತ ಹೇಳಿ ರಾಜಣ್ಣನವ್ರೇನು ಹಠ ಮಾಡಿಲ್ಲ. ಈಗ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಕೆಳಗಿಳಿಸಬೇಕಾದ್ರೆ ಅರೆಸ್ಟ್ ಮಾಡಬೇಕಾದ್ರೆ 2 ದಿನ ಕಾಣೆ ಆಗ್ಬಿಟ್ಟಿದ್ರು. ಅವರು ರಾಜೀನಾಮೆ ಕೊಡಲ್ಲ ಅಂತ ಓಡೋಗ್ಬಿಟ್ಟಿದ್ರು. ಸೊ ಆ ಪೊಲೀಸ್ನವರು ಮನೆ ಮುಂದೆ ಹೋದಾಗ ಒತ್ತಾಯಪೂರ್ವಕವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ರಾಜೀನಾಮೆ ತಗೋಬೇಕಾಗಿ ಬಂತು. ಸಿ ಪಕ್ಷದಲ್ಲಿ, ನಮ್ಮ ಪಕ್ಷದಲ್ಲಿ BJP ಥರ ಅಲ್ಲ, ನಮ್ಮಲ್ಲಿ ಸ್ವಲ್ಪ ಶಿಸ್ತಿದೆ. ಏನಾದರೂ ಲೋಪಗಳಾದಾಗ ಹೌದು ರಾಜಣ್ಣನವ್ರ ಮಾತು ಸರಿಯಲ್ಲ, ಈ ಸಮಯಕ್ಕೆ ಸರಿಯಲ್ಲ, ಹೊಂದಾಣಿಕೆ ಆಗೋದಿಲ್ಲ. ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಇಲ್ಲ, ಏನು ಚುನಾವಣಾ ಆಯೋಗ, ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇದೆ. ಆಗಿರ್ಬೇಕಾದ್ರೆ ಅವರ ಮಾತು ಸಮಂಜಸ ಅಲ್ಲ. ಹಂಗಾಗಿ ಈ ತರ ಘಟನೆ ಆಗಬಾರದಾಗಿತ್ತು, ಅವರ ರಾಜೀನಾಮೆ ಪಡೆಯುವಂತವರೆಗೂ ಪ್ರಸಂಗ ಹೋಗಬಾರದಿತ್ತು ಅನ್ನೋದು ಒಂದು ನಮ್ಮ ಸ್ವಾಭಾವಿಕ ನಮ್ಮ ಅಭಿಪ್ರಾಯ. ಆದರೆ ಈ ರೀತಿ ಆಗಿದೆ. ಹೈಕಮಾಂಡ್ ಶಿಸ್ತಿನಲ್ಲಿ ಎಲ್ಲರಿಗೂ ಶಿಸ್ತನ್ನು ಹೇಳ್ಕೊಡುತ್ತೆ. ಮುಂದೆ ಈ ತರ ಬೇರೆಯವರು ಕೂಡ ಮಾತಾಡಬೇಕಾದಾಗ ಕಾಂಗ್ರೆಸ್ ಶಿಸ್ತಿನ ಪಕ್ಷ ಪಾರ್ಟಿಯ ಆಂಗಲ್ ಇದೆಯಲ್ಲ, ಪಾರ್ಟಿಯ ಆಂಗಲ್, ಪಾರ್ಟಿ ಯಾವ ದೃಷ್ಟಿಕೋನದಲ್ಲಿ ಹೋರಾಟವನ್ನು ಮಾಡ್ತಿರ್ತದೆ ಅದರ ವಿರುದ್ಧವಾಗಿ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಆಗಲ್ಲ ಕಾರ್ಯಕರ್ತರು. ಮೋಹನ್ ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು? ನೋಡಿ, ಯಾವ ರಾಹುಲ್ ಗಾಂಧಿ ಒಂದು ಮತಗಳ್ಳತನ ಅನ್ನೋ ಒಂದು ಆಟಂ ಬಾಂಬ್ ಹಾಕ್ತೀನಿ ಅಂತ ಹೇಳಿ ಬೆಂಗಳೂರಿಗೆ ಬಂದು ಒಂದು ಸುಳ್ಳು ಪ್ರೆಸ್ ಕಾನ್ಫರೆನ್ಸ್ನ ಮಾಡಿ ಧೈರ್ಯ ಇಲ್ಲದೆ ಚುನಾವಣಾ ಆಯೋಗಕ್ಕೆ ದೂರು ಕೊಡದೆ ಆಯ್ತಲ್ಲ ಓಡ್ ಹೋದ್ರು, ಅವತ್ತಿಗೆ ಅವ್ರು ಹೇಳದಂತ ಒಂದು ಸುಳ್ಳು ಎಕ್ಸ್ಪೋಸ್ ಆಗೋಯ್ತು. ಅವ್ರಿಗೆ ತಾಕತ್ತಿದ್ದರೆ, ಧೈರ್ಯ ಇದ್ದಿದ್ರೆ ಅವ್ರು ಚುನಾವಣಾ ಆಯೋಗಕ್ಕೆ ಅಧಿಕೃತವಾಗಿ ದೂರು ಕೊಡಬೇಕಿತ್ತು. ಕೊಟ್ಟಿಲ್ಲ, ಕೊಡೋದು ಇಲ್ಲ. ಬಿಕಾಸ್ ಗೊತ್ತು, ಕೊಟ್ರೆ ಅವ್ರು ತಗಲಾಕೊಳ್ತಾರೆ, ಜೈಲ್ಗೆ ಹೋಗ್ತಾರೆ ಅಂತ ಪೀಪಲ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ನಲ್ಲಿ ಆಯ್ತಲ್ಲ, ಅದು ಅಲ್ಲಿಗೆ ಮುಗೀತು. ಈ ನಿಟ್ಟಿನಲ್ಲಿ ರಾಜಣ್ಣ ಅವ್ರು ಏನಂತ ಹೇಳಿದ್ರು, ಯಾರಪ್ಪ ಅಧಿಕಾರದಲ್ಲಿದ್ರು, ಇವಾಗ ನಟರಾಜ್ ಗೌಡ್ರು ಹೇಳಿದ್ರು ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರನೇ ಎಲ್ಲ ಚುನಾವಣಾ ಆಯೋಗ ನಡೆಸೋದು ಅಂತ ಹೇಳ್ಬಿಟ್ಟು. ನಾನೊಂದು ಬೇಸಿಕ್ ಕ್ವಶನ್ ಕೇಳ್ತಿದ್ರು ರಮಾಕಾಂತ್. ಈಗ ಡಿಸ್ಟ್ರಿಕ್ಟ್ ಎಲೆಕ್ಟ್ರಲ್ ಆಫೀಸರ್ ಬೆಂಗಳೂರು ಡಿವಿಷನ್ ಅಂತ ಬಂದಾಗ ಯಾರಾಗಿರ್ತಾರೆ? BBMP ಕಮಿಷನರ್. ರೂರಲಲ್ಲಿ ಯಾರಾಗಿರ್ತಾರೆ? ಡೆಪ್ಯೂಟಿ ಕಮಿಷನರ್, DCಗಳು ಆಯ್ತಲ್ವಾ. ತಿರ್ಗಾ ಆಮೇಲೆ ಈ ಪರಿಷ್ಕರಣೆ ಮಾಡೋದು, ಅದನ್ನ ರೆಡಿ ಮಾಡೋದು ಯಾರು? ರೆವಿನ್ಯೂ ಆಫೀಸರ್ಗಳು, ಸ್ಕೂಲ್ ಟೀಚರ್ಗಳು, ಮನೆ ಮನೆಗೆ ಹೋಗೋದು. ಸೊ ಇವರೆಲ್ಲ ಯಾರ ಕೆಳಗಡೆ ಬರ್ತಾರ್ರಿ? ಇವರೆಲ್ಲ ಬರೋದೇ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರದ ಕೆಳಗಡೆ. ಎಲೆಕ್ಷನ್ ಕಮಿಷನ್ ಒಂದು ಇಂಡಿಪೆಂಡೆಂಟ್ ಬಾಡಿ ಆದ್ರೂ ಸಹ ಆ ಒಂದು ಕೆಲಸಗಳನ್ನ ಮಾಡೋದು ಯಾರು ಅಂತ ಹೇಳಿದ್ರೆ ಈ ರಾಜ್ಯ ಸರ್ಕಾರದ ಅಡಿನಲ್ಲಿ ಬರುವಂತ ಅಧಿಕಾರಿಗಳು. ಹಾಗಾದ್ರೆ ಕಾಮನ್ ಸೆನ್ಸ್ ಇಟ್ಕೊಂಡು ಕನಕಪುರದಲ್ಲಿರುವಂತ DC ನಿಮಗೆ DK ಶಿವಕುಮಾರ್ ಮಾತು ಬಿಟ್ಬಿಟ್ಟು ನರೇಂದ್ರ ಮೋದಿ ಮಾತು ಕೇಳ್ಬಿಡ್ತಾರ? 18 ರಾಜ್ಯಗಳಲ್ಲಿ ಬಿಜೆಪಿ ಮಾತು ಕಟ್ಕೊಂಡು ಎಲೆಕ್ಷನ್ ಕಮಿಷನ್ ಕೆಲಸ ಮಾಡಿದ್ದಾರೆ. 18 ಸ್ಟೇಟ್ಸ್ ಅಲ್ಲಿ ಬಿಜೆಪಿ ಇದ್ದಾಗ ಬಿಜೆಪಿ ಮಾತು ಕೇಳೇ ಮಾಡಿದ್ದಾರೆ. ನಾನು ಹೇಳ್ತಿರೋದು ಇವ್ರ ತರ ನಾವು ಆರೋಪನೆ ಮಾಡ್ತಾ ಇಲ್ವಲ್ಲ. ಕಾಂಪ್ರಮೈಸ್ ಅಲ್ಲಪ್ಪ. ನಾನು ಎಲೆಕ್ಷನ್ ಕಮಿಷನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತೀನಿ ಅಂತ ನಾವು ಹೇಳ್ತಾ ಇದೀವಿ. ಇವ್ರ ತರ ಸುಳ್ಳು ಹೇಳ್ತಿಲ್ವಲ್ಲ ನಾವು. ಬಿಕಾಸ್ ಆಫ್ ಮ್ಯಾಕ್ಸಿಮಮ್ ಸ್ಟೇಟ್ಸ್ ಅಂತನಾ? ನೋ, ಯು ಆರ್ ಗೆಟಿಂಗ್ ಕನ್ಫ್ಯೂಸ್ ವಿತ್ ಅದರ್ ಥಿಂಗ್ಸ್. ನಾನು ಹೇಳ್ತಾ ಇರೋದು ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಅದು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದೆ ಅಂತ ನಾವು ಹೇಳ್ತಾ ಇದೀವಿ. ಆಯ್ತಲ್ಲ, ಇವ್ರ ತಾನೇ ಆರೋಪ ಮಾಡ್ತಾರೆ. ಇಟ್ಸ್ ನನ್ ಅದರ್ಸ್ ಕನ್ವೀನಿಯನ್ಸ್ ಆಯ್ತಲ್ಲ. ಬಟ್ ಕರ್ನಾಟಕ ಅಂತ ಬಂದಾಗ ಇವ್ರು ಹೇಳ್ತಾರೆ ಗೊತ್ತಾ, ನಮ್ದೇನು ರೋಲೇ ಇಲ್ಲ ಅದ್ರಲ್ಲಿ, ನಾವೇನು ಮಾಡ್ತಾನೆ ಇಲ್ಲ ಅದ್ರಲ್ಲಿ. ಸರಿನಾ? ಯಾರೋ ಕ್ಯಾಬಿನೆಟ್ ಇಂದ ಆಚೆ ಹಾಕಿರೋ ಸರಿನಾ? ರಾಜಣ್ಣ ಅವ್ರನ್ನ ಎಕ್ಸ್ಪೆಲ್ ಮಾಡೋದಕ್ಕೆ ಬೇರೆ ಬೇರೆ ರೀಸನ್ ಐತೆ. ಟೆಲ್ ಯು ಅವಾಗ ಯಾಕೆ ಮಾಡಿಲ್ಲ, ಯಾವಾಗ ಯಾಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಮೊದಲನೇದು, ಇದೇ ರಾಜಣ್ಣನವ್ರ ಮೇಲೆ ಕನಕಪುರದ ಕಲ್ಲಳ್ಳಿ ಮಧು ಅಪೆಕ್ಸ್ ಬ್ಯಾಂಕ್ ಅಲ್ಲಿ 3,000 ಕೋಟಿ ಹಗರಣ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ ಲೋಕಾಯುಕ್ತಗೆ. ಆ ಕಂಪ್ಲೇಂಟ್ ಕೊಟ್ಟು 1.5 ವರ್ಷ ಆಯ್ತು, ಇನ್ನು ತನಿಖೆನೂ ಶುರುವಾಗಿಲ್ಲ, ಏನೂ ಆಗಿಲ್ಲ. ಸರ್ಕಾರಕ್ಕೆ ಗೊತ್ತಿದೆ ಇವ್ರಿಗೆ ನಿಜವಾಗ್ಲೂ ಬದ್ಧತೆ ಇದ್ರೆ, ನಿಜವಾಗ್ಲೂ ಶಿಸ್ತಿನ ಪಕ್ಷ ಆಗಿದ್ರೆ ಅವಾಗ್ಲೂ ಎಕ್ಸ್ಪೆಲ್ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಎರಡನೇದು,
ರಾಜಣ್ಣನವರು ಆದಿ ಬೀದಿಗಳಲ್ಲಿ ಮೂರ್ ಜನ DCM ಮಾಡ್ಬೇಕು ಅಂತೆಲ್ಲ ಹೇಳಿ ಪೊಲಿಟಿಕಲಿ ಸುಮಾರು ಸ್ಟೇಟ್ಮೆಂಟ್ ಕೊಟ್ರು. ಅವಾಗ್ಲೇ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಯಾಕೆ ಇವಾಗ್ಲೇ ಮಾಡಿದ್ರು? ಬಿಕಾಸ್ ರಾಹುಲ್ ಗಾಂಧಿ ಅನ್ನೋ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ಕೊಂಡು ತಿರ್ಗ್ತಿರ್ಬೇಕಾದ್ರೆ ಅದ್ರ ಅಗೇನ್ಸ್ಟ್ ನಿಜ ಮಾತಾಡದಂತ ರಾಜಣ್ಣನ ಈ ಟೈಮ್ ನಲ್ಲೇ ಬೇಕು ಅಂತ ಟಾರ್ಗೆಟ್ ಮಾಡಿ ತೆಗೆದಿದ್ದು. ನಾನು ಆಗ್ಲೇ ಹೇಳ್ದಂಗೆ ಹಿಂದೆ ಮಾಡ್ಬೋದಾಗಿತ್ತು, ಯಾಕೆ ಮಾಡ್ಲಿಲ್ಲ? ತಿರ್ಗಾ ರಾಜಣ್ಣನವ್ರು ಏನ್ ಹೇಳಿದ್ರು, ನಿಮಗೆ ಚುನಾವಣೆಗೆ 6 ತಿಂಗಳಿಗಿಂತ ಮುಂಚೆ ಎಲೆಕ್ಟ್ರಲ್ ರೋಲ್ಸ್ ಬರುತ್ತೆ, ನೀವು ಅವಾಗ ಯಾಕೆ ನೋಡಿಲ್ಲ ಅಂತ ಕೇಳಿದ್ರು. ಚುನಾವಣೆ ಮುಗಿದ್ಮೇಲೆ ವಿತಿನ್ 45 ಡೇಸ್ ಅಪೀಲ್ ಹೋಗ್ಬೇಕು, ನೀವು ಅವಾಗ ಯಾಕೆ ಹಾಕ್ಲಿಲ್ಲ ಅಂತ ಹೇಳಿದ್ರು. ಅವ್ರು ಯಾವಾಗ ಸತ್ಯ ನಿಜ ಹೇಳಿದ್ರು, ಒಂದ್ ನಿಮಿಷ, ಪ್ರಾಬ್ಲಮ್ ಈಸ್ ಹಿಯರ್ ರಾಹುಲ್ ಗಾಂಧಿ, ನಾಟ್ ಕಾಂಗ್ರೆಸ್. ಇವ್ರು ರಾಹುಲ್ ಗಾಂಧಿ ಅಗೇನ್ಸ್ಟ್ ಆತ ಸುಳ್ಳು ಹೇಳ್ತಿರ್ಬೇಕಾದ್ರೆ ಇವ್ರು ಆ ಸುಳ್ಳನ್ನ ಅವರೇ ಎಕ್ಸ್ಪೋಸ್ ಮಾಡ್ಬಿಟ್ರಲ್ಲ, ಅಲ್ಲಿ ತಡ್ಕೊಳಕ್ ಆಗ್ಲಿಲ್ಲ ಅಷ್ಟೇ. ಅದಕ್ಕೋಸ್ಕರ ಎಕ್ಸ್ಪೆಲ್ ಮಾಡಕ್ ನಿಮ್ಮ ಕಡೆಯಿಂದ ರಾಜಣ್ಣ ಅವರು ಕ್ಯಾಬಿನೆಟ್ ಇಂದ ಆಚೆ ಹೋಗಿದ್ದಕ್ಕೆ ಸುದೀರ್ಘ ಸಂತಾಪಗಳಿದೆಯಾ? ಅಶೋಕ್ ಅವ್ರಿಗೆ, ಈ ಕಡೆ ಯಾರಿಗೆ ಇನ್ನೊಬ್ಬರಿಗೆ ವಿಜಯ್ ತುಂಬಾ ದೀರ್ಘ ಸಂತಾಪದಲ್ಲಿ ರಾಜಣ್ಣ ಅಂತ ನಾಯಕನ ಹಿಂಗ್ ಆಗ್ಬಾರ್ದಾಗಿತ್ತು ಅಂತ ಹೇಳಿ ಇಂತ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಹಗರಣಕಾರ ಅಂತ ನೀವು ಆರೋಪಿಸಿದ್ರಲ್ಲ, ಯಾರೋ ಹೇಳಿದ್ರು ಅಂದಾಗ ಯಾಕಂತ ಸಂತಾಪಗಳು ನಿಮ್ ಕಡೆ, ನಿಮ್ ಪಾರ್ಟಿ ಕಡೆ? ನಾವು ಆಗ್ಲೂ ಕೇಳಿದ್ವಿ ದೀರ್ಘ ಸಂತಾಪಗಳು, ನಾವು ಆಗ್ಲೂ ಕೇಳಿದ್ವಿ. ಅಳು ಒಂದು ಹಾಕಿಲ್ಲ, ನಾವು ಆಗ್ಲೂ ಕೇಳಿದ್ವಿ ಇವ್ರ ಮೇಲೆ ಈ ತರ ಹಗರಣ ಒಂದ್ ಬಂದಿದೆ, ನೀವು ಅವ್ರನ್ನ ರಿಸೈನ್ ಮಾಡಿಸಿ ತನಿಖೆ ಮಾಡಿಸಿ ಅಂತ. ಇವ್ರು ಅವಾಗ ಮಾಡಿದ್ರೆ ಇವಾಗ ಮಾಡಿದ್ರೆ ಆಬ್ವಿಯಸ್ಲಿ ಇವ್ರು ಪೊಲಿಟಿಕಲ್ ವೆಂಡೇಟಾ ಇಟ್ಕೊಂಡು ಸೇಡ್ ತೀರ್ಸ್ಕೊಳ್ಳೋಂತ ಅದನ್ನ ನಾವು ಹೇಳೋದು. ಬಿಜೆಪಿ ವಕ್ತಾರ ರಾಹುಲ್ ಗಾಂಧಿ ಸುಳ್ಳು ಹೇಳ್ಕೊಂಡು ಓಡಾಡಿದ್ರು ಅಂತನಾ? ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳ್ಕೊಂಡು ಓಡಾಡಿದ್ರೆ ಚುನಾವಣಾ ಆಯೋಗ ಬಾಯಿ ಮುಚ್ಕೊಂಡು ಕುತ್ಕೋಬೇಕಾಗಿಲ್ಲ. ಚುನಾವಣಾ ಆಯೋಗ ತನ್ನ ಕಳ್ಳತನ ಗೊತ್ತಾಗಿದೆ ಚುನಾವಣಾ ಆಯೋಗಕ್ಕೆ. ಕೇಂದ್ರ ಸರ್ಕಾರ ಬಿಜೆಪಿ ಜೊತೆ ಕೈ ಜೋಡಿಸಿ ತಗೊಳ್ಳಿ. ನಾವ್ ಹೇಳ್ತೀವಿ ಪಬ್ಲಿಕ್ ಮೋಹನ್, ನನಗಿರೋ ಮಾಹಿತಿ ಹೇಳ್ಬಿಡ್ತೀನಿ. ಇದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಂದೆರಡು ವೋಟರ್ಸ್ ಲಿಸ್ಟ್ ಅನ್ನು ಹೇಳಿದ್ದಾರೆ. ಇವ್ರೆರಡೂ ಕಡೆ ವೋಟ್ ಮಾಡೋದೇ ನಿರೂಪಿಸಪ್ಪ, ಇಲ್ಲಿದ್ರೆ ಬೇಷರತ್ತಾಗಿ ಬಹಿರಂಗವಾಗಿ ಕ್ಷಮೆ ಕೇಳುವಂತ ಕೂಡ ಚುನಾವಣಾ ಆಯೋಗ ಆ ಹೇಳಿಕೆಯಲ್ಲಿದೆ. ಚುನಾವಣಾ ಆಯೋಗದಲ್ಲಿ ನಾವೇ ಹೇಳಿದೀವಿ ನಿಮ್ಗೆ 10,000 ಮತದಾರರದ್ದು ಬಹಳ ಕಡೆ ಮತಗಳಿದ್ದಾವೆ. ನಂಬರ್ 1. ನಂಬರ್ 2 ಹೇಳಿದೀವಿ 40,000 ಜನಗಳದ್ದು ಒಂದೇ ಒಂದು ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ 40,000 ಜನದ್ದು ಅವ್ರ ಅಡ್ರೆಸ್ಸೇ ಟ್ರೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಈ ಮಾಹಿತಿಯನ್ನು ಹೇಳಿದೀವಿ ಅವ್ರಿಗೆ, ಹೆಂಗೆ ಮತಗಳು ಹೆಚ್ಚಿಗೆ ಆಗೋದು, ನೀವು ಹೇಗೆ ಫಾರ್ಮ್ 6 ನ ನೀವು ಹೆಂಗೆ ದುರುಪಯೋಗ ಮಾಡ್ಕೊಂಡಿದ್ದೀರಿ, ಎಲ್ಲಾ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಒಂದೇ ಒಂದು 10/10 ಶೌಚಾಲಯದಷ್ಟು ಜಾಗದಲ್ಲಿ 80 ಜನರು ಮತದಾರರು ಹೆಂಗೆ ಅಲ್ಲಿ ನಿಮ್ಗೆ ಸೇರ್ಕೊಂಡ್ರು, ನಿಮ್ಮ ಚುನಾವಣಾ ಆಯೋಗ ಏನ್ ಕಣ್ಮುಚ್ಕೊಂಡು ಏನ್ ಕೆಲಸ ಮಾಡ್ತಾರೆ ನಾವು ಕೇಳಿದೀವಿ, ಓಪನ್ ಆಗಿ ಕೇಳಿದೀವಿ. ಇದಕ್ಕೆ ನಾವು ಅಫಿಡವಿಟ್ ಕೊಡ್ಬೇಕಾ? ಇದಕ್ಕೆ ಅಫಿಡವಿಟ್ ಕೊಡ್ಬೇಕಾ? ಚುನಾವಣಾ ಆಯೋಗಕ್ಕೆ ತಾಕತ್ತಿದ್ರೆ ಬಿಜೆಪಿ ನಾಯಕರು ಕಳ್ಳತನ ಮಾಡಿ ಮತಗಳ್ಳತನ ಮಾಡಿ ಬಿಜೆಪಿ ನಾಯಕರು ಮತಗಳ್ಳತನ ಮಾಡಿ ಗೆದ್ದಿರ್ತಕ್ಕಂಥ ಬಿಜೆಪಿ ನಾಯಕರು ಚುನಾವಣಾ ಆಯೋಗದ ಪರವಾಗಿ ನಿಂತ್ಕೊಂತಾರೆ. ನ್ಯಾಚುರಲ್ ಅದು. ತಾವು ಕಳ್ಳರು ಇನ್ನೊಬ್ರ ಜೊತೆ ಯಾಕೆ ಕೈ ಜೋಡಿಸಿದ್ರೆ ಪರ ನಿಂತ್ಕೊಂತಾರೆ. ಯಾಕಪ್ಪ ಬರೀ ಮಹದೇವಪುರದ ಬಗ್ಗೆ ಹೇಳ್ತೀರಾ? ವರ್ಣದ ಹೇಳಿ ಅಡ್ರೆಸ್ ಇದ್ರೆ ಓಟ್ಗಳು 1000 ಇದಾವೆ. ಕಾಂಗ್ರೆಸ್ ಅವ್ರಿಗೆ ಸಮಸ್ಯೆನೇ ಇಲ್ಲ. ಗೆದ್ಕಡೆ ಒಂದ್ ನ್ಯಾಯ ಮಾತಾಡ್ತಾ ಇದ್ರೆ ಸೋತ್ ಕಡೆ ಚುನಾವಣಾ ಆಯೋಗ ತಾಕತ್ತಿದ್ರೆ ಅಂತ ನಾವು ಅದನ್ನ ಹೇಳ್ತಾ ಇದೀವಲ್ಲ, ಎಲ್ಲಾ ಕಡೆ ಅದನ್ನೇ ಮಾಡಿ ಹೇಳ್ತಾ ಇದೀವಿ. ನಮ್ಗೆ ನಾವು ಅಧ್ಯಯನ ಮಾಡಿರೋದು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಮಾತ್ರ. ಈ ದೇಶದಲ್ಲಿ ಈ ತರ ಮಾಡಿದಿರಾ ಬಿಜೆಪಿ ಅವರು ಅಂತ ಅಲ್ಲ. ಹಾಗಾದ್ರೆ ಬಿಹಾರದಲ್ಲಿ ಮಾಡ್ತೀವಿ ಅಧ್ಯಯನ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ದೇಶ ಸ್ವತಂತ್ರ ವೋಟರ್ ಲಿಸ್ಟ್ ಬಗ್ಗೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಆಮ್ ಆದ್ಮಿ ಪಕ್ಷ ಎಸ್ ನೋನಾ? ಅಲ್ಲ, ನಾನು ಒಂದು ನಿಮಿಷ ಅದಕ್ಕೆ ಪೀಠಿಕೆ ಹೇಳ್ತೇನೆ. ನಮ್ಮ ದೇಶ ಸ್ವತಂತ್ರವಾದ ಮೇಲೆ ಚುನಾವಣೆಗಳು ನಡೆಸಲಿಕ್ಕೆ ಅಂತಾನೆ ಒಂದು ಸ್ವಾಯತ್ತ ಸ್ವತಂತ್ರ ರಾಹುಲ್ ಗಾಂಧಿ ಅವರಿಗೆ ಹೋರಾಟದಲ್ಲಿ ಆಮ್ ಆದ್ಮಿ ಪಕ್ಷ ಇದನ್ನ ಎಸ್ ಅನ್ನತ್ತ ನೋಡ್ತಾ. ರಾಹುಲ್ ಗಾಂಧಿ ಹೋರಾಟ ಅವ್ರವ್ರ ಪಕ್ಷಕ್ಕೆ ಬಿಟ್ಟಿದ್ದು, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಸಮಸ್ಯೆ ಇಲ್ಲ ಅಂತಲ್ಲ, ಏನು ಅವ್ರ ಆರೋಪ ಇದೆ ಅದರಲ್ಲಿ ಬಹುತೇಕ ಸತ್ಯಾಂಶ ಇದೆ. ನೀವು ಡೆಲ್ಲಿ ಸಂತ್ರಸ್ತರು, ನೀವು ಡೆಲ್ಲಿ ಸಂತ್ರಸ್ತರು ಅಂತ ಹೇಳಲ್ಲ ಸರ್. ನಾನು ಉದಾಹರಣೆಗೆ ಇವತ್ತು ಚಾಲೆಂಜ್ ಮಾಡಿ ಹೇಳ್ತೀನಿ. ಬೆಂಗಳೂರಿನ ಮತದಾರರ ಪಟ್ಟಿ ತಗೊಂಡ್ರೆ ಇದರಲ್ಲಿ ಮೆಜಾರಿಟಿ ಆಫ್ ದಿ ಪೀಪಲ್ದು ರೂರಲಲ್ಲಿ ವೋಟ್ ಇದೆ. ನಾನು ಸುಮಾರು 50,000 ನನಗೆ ಇವರು ಸರ್ವೆಗೆ ಸಪೋರ್ಟ್ ಮಾಡೋದಾದರೆ ನಾನು ಬೆಂಗಳೂರಿನಲ್ಲಿ 50,000ಕ್ಕೂ ಹೆಚ್ಚು ಮತದಾರನ ಡ್ಯುಯಲ್ ವೋಟರ್ಸ್ನ ತೋರಿಸ್ಬಲ್ಲೆ.
ಬೆಂಗಳೂರು ಎಲ್ಲಾ ಮತದಾರರ ಪಟ್ಟಿಯಲ್ಲಿ ಎರಡೂ ಕಡೆ ಹೆಸರಿಡುವುದು ಬೇರೆ, ಎರಡೂ ಕಡೆ ಹೋಗಿ ವೋಟ್ ಮಾಡೋದು ಬೇರೆ ಮಾಡ್ತಾರೆ ಸರ್. ಏನ್ ಮಾಡ್ತಾರೆ ಅದು ಆಗಿದ್ಯಾ ಅಂತ ಹೇಳ್ಬೇಕು ಹೌದು, ನೀವು. ಬೆಳಿಗ್ಗೆ ಇಲ್ಲಿ vote- ಸೇರ್ಸಿರಲ್ಲ, ಸರ್, ಅಲ್ಲಿ ಇಲ್ಲ, delete ಇಲ್ಲ, ಮಾಡ್ಸಿರಲ್ಲ. ಇಲ್ಲಿ Okay. ನೋಡಿ, ಇಲ್ಲಿ ಬೆಳಿಗ್ಗೆ ವೋಟ್ ಮಾಡ್ತಾರೆ, ಇಲ್ಲಿಂದ ಬಸ್ ರೆಡಿ ಆಗಿರ್ತವೆ ವಿತ್ ಪ್ಯಾಕೇಜ್ ಎಲ್ಲ. ಇದು ಅದು ಹಿಂಗ್ ಕಳ್ಸೋದೇನು ದೊಡ್ಡ ವಿದ್ಯೆ ಅಲ್ಲ. ಅಳಿಸ್ಕೊಂಡು ಪ್ಯಾಕೇಜು, ಓಟ್ಗೆ ಇಷ್ಟು ಊಟ ತಿಂಡಿ ಬಸ್ಸು ಎಲ್ಲ ರೆಡಿ ಆಗಿರ್ತವೆ. ಅವರವರ ನೇಟಿವ್ಗೆ ಹೋಗಿ ಓಟ್ ಹಾಕೋದು. ಇದು ಎಲ್ಲರಿಗೂ ನಿಮ್ಮ ಗೊತ್ತಿಲ್ಲ. ಆಮ್ ಆದ್ಮಿ ಕಾರ್ಯಕರ್ತರು ಬಸ್ಗೆಲ್ಲ ಟಾಟಾ ಬಾಯ್ ಬಾಯ್ ಹೋಗಿ ಬನ್ನಿ, ಅಲ್ಲಿ ಓಟ್ ಹಾಕ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ರ ದಾರಿ ನಿಂತ್ಕೊಂಡು? ನಾನು ಪ್ರೂವ್ ಮಾಡಿ ತೋರಿಸ್ತೀನಿ. ಅಲ್ರಿ, ಒಬ್ಬ ನಾಗರಿಕನಾಗಿ ನಿಮ್ ಕರ್ತವ್ಯ ಅಲ್ವಾ? ನೋಡಪ್ಪ ಇಲ್ಲಿ ಓಟ್ ಎಷ್ಟು ಜನಕ್ಕೆ ಅಂತ ಹೇಳಕ್ಕಾಗುತ್ತೆ? ಯಾರು ಹೇಳ್ತಾರೆ? ನೀವೊಂದು ದೂರು ಕೊಟ್ಟಿದ್ದೀರಿ, ನೀವು ಮಾಡ್ಬೇಕು ಸರ್ ಹಿಂಗೆ ಲಿಖಿತವಾಗಿ. ನೀವು ನಮ್ಗೆ ಹೇಳಿಲ್ಲ, ನೀವು ಲಿಖಿತವಾಗಿ ಒಂದು ದೂರು ಕೊಟ್ಟು ನಾವ್ ಎಲ್ಲೆಲ್ಲಿ ಆಯ್ತು, ಈ ತರದ ಕೊಡ್ತೀವಿ ಬಿಡಿ. EVM ಹಿಂಗಾಗಿದೆ, ನನ್ನ ವೋಟರ್ ಲಿಸ್ಟ್ ಅಲ್ಲಿ ನನ್ನ ಹೆಸರಿಲ್ಲ, ಡಿಲೀಷನ್ ಮಾಡ್ಬಿಟ್ಟಿದ್ದಾರೆ, ಬೂತ್ ಬಳಿ ಬಂದಾಗ ನಾವೆಲ್ಲ ಮಾತಾಡಿದೀವಿ ಇದನ್ನ. ನೀವು ಯಾವತ್ತಿಗೆ ಸರ್ ಹಣ ಹಂಚ್ತಾ ಇದ್ದಾರೆ, ಸರ್ ಹಿಂಗ್ ಚಿಹ್ನೆ ತೋರಿಸ್ತಾ ಇದ್ದಾನೆ, ಅವ್ನಿಗೆ ಯಾರಿಗೋ ಒದೆ ಬಿತ್ತು, ಸರ್ ಎಂಡ ಹಂಚ್ತಾವ್ರೆ, ನಾವು ಹಾಕಿ ಅಲ್ಲ, ಹಣ ಹಂಚೋದು ನೀವು ನೋಡೇ ಇಲ್ವಾ? ನಾವು ಹಾಕಿರೋದು ನೀವು ನೋಡಿಲ್ವಾ? ನಾವು ಸ್ಟೋರಿ ಮಾಡಿರೋದು ನೀವು ನೋಡಿಲ್ವಾ? ಅದಕ್ಕೆ ಮತ್ತೆ ಅಲ್ಲಲ್ಲ, ನೀವು ಬಸ್ಸು ನನಗೆ 50,000 ಲಿಸ್ಟ್ ಇದೆ ಎಂದು 50,000 ಇದುವರೆಗೂ ನೀವಾಗ್ಲಿ ಕೇಜ್ರಿವಾಲ್ ಅವರಾಗ್ಲಿ ಯಾಕೆ ಆಚೆ ಬಂದು ಹೇಳಿಲ್ಲ ಅದ್ರ ಬಗ್ಗೆ? ಇಂಥ ಬಸ್ ಹೋಗ್ತಾ ಇದೆ, ಬಸ್ ನಂಬರ್ ಇದು, ಇವರಿಂತ ಕಡೆ ಓಟ್ ಹಾಕಿದ್ದಾರೆ, ಶಾಯಿ ಹೇಳ್ಸಕ್ಕೆ ಇಂಥ ಟ್ರಿಕ್ಸ್ ಬಳಸ್ತಾ ಇದ್ದಾರೆ, ಎಕ್ಸ್ಪೋಸ್ ಮಾಡಬೇಕಾಗಿತ್ತು. ಇಲ್ಲಿ ಯಾರು ಸ್ಟಾಪ್ ಮಾಡಿಲ್ವಲ್ಲ? ಯಾರು ಮಾಡಿಲ್ಲ. ಅದೇ ನೀವ್ಯಾಕೆ ಮಾಡಿಲ್ಲ? ಎಷ್ಟು ಜನಕ್ಕೆ ಏನ್ ಮಾಡ್ತೀರಿ? ಎಷ್ಟೊಂದು ಮಾಡ್ತೀರಿ? ಒಂದ್ ಮಾಡಿದ್ರಿ ಹೇಳ್ರಿ, 40,000 ಜನ ಬಿಟ್ಬಿಡಿ, ಒಬ್ಬ ವೋಟರ್ ಹೇಳ್ಬೇಕಾಗಿತ್ತು. ನಾವು ಬೆಂಗಳೂರು ಗಾಳಿಲಿ ಗುಂಡು ಹೊಡಿಯೋದು ಎಲ್ರಿಗೂ ಈಸಿ. ಗಾಳಿಲಿ ಗುಂಡು ಹೊಡಿಯಲ್ಲ ಗಾಳಿಲಿ ಸರ್. ಗುಂಡು ಹೊಡೆದ್ಬಿಟ್ಟು ನಾನು ನೋಡಿದ್ದೆ ಅಂದ್ರೆ ನೀವು, ನಾನು ಬೇಕಾದ್ರೆ ಕಾರ್ಡ್ ತಂದು ತೋರಿಸ್ತೀನಿ ಅವ್ರವ್ರದ್ದು ಜೆರಾಕ್ಸ್. ನಾನು ಕೇಳ್ತಿರೋದು ಇದನ್ನ. ಒಂದು ಕೊಲೆ ಆಯಿತು ಸಾರ್, ಸುಮಾರು ಕೊಲೆಗಳು ಮಾಡ್ತಾವ್ರೆ ಇಲ್ಲಿ, ಹೇಳೋದು ಒಂದು ಬೇರೆ. ಆ ಕೊಲೆ ಕಣ್ಣಾರೆ ಕಂಡಿದ್ರೆ ನೀವು, ಹಿಂಗೆ ಕೊಲೆ ಆಗಿದೆ, ಇಂಥೊಂದು ಕೊಲೆ ಮಾಡ್ದ, ಇಂಥ ವಿಡಿಯೋ ಇದೆ ನನ್ನ ಹತ್ರ, ಫೋಟೋ ಇದೆ ನನ್ನ ಹತ್ರ, ಸಾಕ್ಷಿ ಇದೆ ನನ್ನ ಹತ್ರ ಅಂತ ನೀವು ಪ್ರೆಸೆಂಟ್ ಮಾಡೋದು ಬೇರೆ. ಏನು ಮಾಡಿದೆ ಗುಂಪಲ್ಲಿ ಹೋಗಿ ಏನು ಅಂತ ಹೇಳ್ತಾ ಮಾಡೋದಿಲ್ಲ ಇದ್ದೀರಿ ಸರ್. ಈಗ ನಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅಷ್ಟು ಮತದಾರರ ಚೀಟಿಗಳು ಸಿಕ್ತು, ನೀವೇ ಎಲ್ಲ ತೋರಿಸಿದ್ರೆ ಏನಾಯ್ತದು? ಏನಾಯ್ತು? ಓಕೆ, ಈ ವ್ಯವಸ್ಥೆನಲ್ಲಿ ಅಷ್ಟು ತಗೊಳ್ಳಂತ. ಈಗ ಅಂದ್ರೆ ಇದರ ಅರ್ಥ ರಾಹುಲ್ ಗಾಂಧಿ ಏನು ಒಂದು ಕರೆ ಕೊಟ್ರೋ ಇದು ವ್ಯರ್ಥ, ಇದ್ರ ಅವಶ್ಯಕತೆ ಇರಲಿಲ್ಲ, ವ್ಯರ್ಥ ಅಲ್ಲ, ಈ ತರ ಡಾಕ್ಯುಮೆಂಟ್ ರಿಲೀಸ್ ವ್ಯರ್ಥ ಅಲ್ಲ, ಮಾಡಬಾರ್ದಾಗಿತ್ತು, ವ್ಯರ್ಥ ಪ್ರೆಸ್ ಅಲ್ಲ. ಮೀಟ್ ವೇಸ್ಟ್ ಇದು, ಇಲ್ಲ, ಅದ ಇಲ್ಲ, ನಿಂದು ವೇಸ್ಟ್ ಅಲ್ಲ. ಅದಕ್ಕೆ ತಮ್ಮಂತ ಮೀಡಿಯಾದವರು, ಜನಸಾಮಾನ್ಯರು ನಾವೇನು ಹೇಳಿದ್ರೆ ಎಲ್ಲ ನೀವೇನು ಕೈ ಹೇಳ್ತೀರಿ? ಜೋಡಿಸಿದ್ರೆ ರೀ, ನಾವು ಸರ್, ಇದು ಕ್ಲೀನ್ ಆಗ್ಬೇಕು, ವ್ಯವಸ್ಥೆ ಕ್ಲೀನ್ ಆಗ್ಬೇಕು. ನಾವಲ್ಲಿ ಅವ್ರು ಏನ್ ಪ್ರೆಸ್ ಮೀಟ್ ಮಾಡಿದಾರೋ ಅದನ್ನು ತೋರಿಸಿದ್ದೀವಿ. ಇದಕ್ಕೆ ಈಗ ಲಿಂಬಾವಳಿ ಏನ್ ಪ್ರೆಸ್ ಮೀಟ್ ಮಾಡಿದ್ರು ಅದನ್ನು ನಾವು ತೋರಿಸಿದ್ದೀವಿ. ಇದ್ರ ಬಗ್ಗೆ 4 ದಿನ ಡಿಬೇಟು ಮಾಡಿದ್ದೀವಿ. ಎಲೆಕ್ಷನ್ ಕಮಿಷನ್ ಹೇಳಿದ್ದು ನಾವು ತೋರಿಸ್ತಾ ಇದೀವಿ ಅಂದಾಗ ನೀವು ಮಾಡಿದ್ರು ನಾವು ತೋರಿಸ್ತಿದ್ವಿ. ನೀವು ಮಾಡಬೇಕು ಅಂದ್ರೆ ಅದೇ ಯಾರಾದ್ರೂ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದಿರ್ತಾನೆ, ಯಾರಾದ್ರೂ ಆಂಬುಲೆನ್ಸ್ ಫೋನ್ ಮಾಡ್ರಪ್ಪ, ಯಾರಾದ್ರೂ ಪೊಲೀಸ್ ಫೋನ್ ಮಾಡ್ರಪ್ಪ ಅಂತ ಹೇಳ್ಕೊಂಡೆ ಕಾಲ ಕಳೆಯೋದು, ಪೇಷಂಟ್ ಸತ್ತೋಗ್ಲಿಲ್ಲ ಅಂತ. ಅದು ಆಕ್ಸಿಡೆಂಟ್ ವಿಚಾರ ಬೇರೆ, ಕೊಲೆ ವಿಚಾರ ಬೇರೆ, ಕ್ರಿಮಿನಲ್ ನಿಮ್ ಬೇಜವಾಬ್ದಾರಿ ಅಷ್ಟೇ ಅದು. ಎಲ್ಲರದ್ದು ಜವಾಬ್ದಾರಿ, ಒಬ್ಬರದೇ ಅಲ್ಲ. 40,000 ಜನ ನೋಡಿ ಸರ್, ಐ ವಿಟ್ನೆಸ್ ಅಲ್ವೇನ್ರಿ ನೀವು? 40,000 ಜನ ವೋಟರ್ಸ್ ಐ ವಿಟ್ನೆಸ್ ಅಲ್ವಾ ನೀವು? ಜಾಸ್ತಿ ಅದೇ ಐ ವಿಟ್ನೆಸ್ ತಾನೆ. ಏನ್ ಮಾಡ್ತಾ ಇದ್ದೀರಿ? ಏನ್ ಮಾಡ್ಬೇಕು ನೀವು ಮಾಡಿ, ನಾವು ಕಂಪ್ಲೇಂಟ್ ಕೊಡ್ತೀವಿ. ಬೇಜವಾಬ್ದಾರಿಯಿಂದ ಮಾತಾಡ್ತೀರಿ. ಬೇಕಾಬಿಟ್ಟಿ ಅಲ್ಲ ಸರ್. ಡಿಬೇಟ್ ಅಖಾಡ ಬಿಗ್ ಫ್ಯಾಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಟರಾಜ್ ಗೌಡ್ರೆ, ಈಗ ಇದೇ ರಾಜಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಬಲಗೈಗೋ ಎಡಗೈಗೋ ಬಂಟನಾಗಿದ್ದರು ಅಂತ ನಾವು ಭಾವಿಸೋಣ. ಅನೇಕ ವಿಚಾರಗಳಲ್ಲಿ ಸಿದ್ದರಾಮಯ್ಯನವರು ಅಹಿಂದ ದಲಿತ ಮುಖ್ಯಮಂತ್ರಿ, ಅಕಸ್ಮಾತ್ ಸಿದ್ದರಾಮಯ್ಯನವ್ರ ಕೆಳಗಡೆ ಹೇಳಿದರೆ ದಲಿತಾಸ್ತ್ರವನ್ನು ಪ್ರಯೋಗ ಮಾಡಿದಂಥ ರಾಜಕಾರಣಿಗಳಲ್ಲಿ ಒಂದು ಕಡೆ ಪರಮೇಶ್ವರ್ ಅವರು ಸ್ವಲ್ಪ ಸಾಫ್ಟ್ ವರ್ಷನ್ ಇರಬಹುದು, ರಾಜಣ್ಣ ಅವರು ಸ್ವಲ್ಪ ಹಾರ್ಡ್ ವರ್ಷನ್ ಇರಬಹುದು. ಇದೇ ಥರ ಪಾರ್ಟಿ ಏನೇನೋ ಸಹಿಸ್ಕೊಂಡು ಒಂದು ಚಾನ್ಸ್ಗೋಸ್ಕರ ಕಾದಿದ್ದು ಶಿಶುಪಾಲ ವಧೆ ಆಯ್ತು, 108 ತಪ್ಪುಗಳಾಯ್ತು, ಮುಗಿಸ್ಬಿಟ್ರ ಕಥೆನಾ? ಇಲ್ಲ, ಈಗ ನೋಡಿ, ಮಾನ್ಯ ರಾಜಣ್ಣನವರು ಸೈದ್ಧಾಂತಿಕ ಬದ್ಧತೆ ಇರುವಂಥವ್ರು, ಹಿರಿಯ ರಾಜಕಾರಣಿ. ಕೆಲವು ಬಾರಿ 2 ಉಪಮುಖ್ಯಮಂತ್ರಿ 3 ಉಪಮುಖ್ಯಮಂತ್ರಿ ಇರಬೇಕಂತ ಹೇಳ್ತಾ ಇದ್ದಿದ್ದು ಅವ್ರ ವೈಯಕ್ತಿಕ ವಿಚಾರಣೆ ಆಗಿತ್ತು, ವೈಯಕ್ತಿಕ ಹೇಳಿಕೆ ಆಗಿತ್ತು. ಅದಕ್ಕೆ ಆ ರೀತಿಯ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳಿ KPCC ಅಧ್ಯಕ್ಷರಾಗ್ಬೋದು ಅಥವಾ AICC ಅವರು ಜನರಲ್ ಸೆಕ್ರೆಟರಿ ಆಗ್ಬೋದು, ಎಲ್ಲ ಅವ್ರಿಗೆ ಮಾಹಿತಿ ಕೊಟ್ಟಿದ್ದರು. ಹಾಗಾಗಿ ಅದು ಅವತ್ತಿನ ಮುಗಿದ ಅಧ್ಯಾಯ. ಇಲ್ಲಿ ಇವತ್ತಿನ ಆಗಿರತಕ್ಕಂಥದ್ದು ಅಂತಹ ಒಳ್ಳೆಯ ಬೆಳವಣಿಗೆ ಏನಲ್ಲ, ಅದೇನು ಎಲ್ಲರಿಗೂ ಇಷ್ಟ ಆಗುವಂಥದ್ದಲ್ಲ, ಈ ಥರ ಆಗಬಾರ್ದಾಗಿತ್ತು. ಒಂದು ಸ್ಪಷ್ಟವಾದ ಮಾತು. ಎರಡನೇದು, ಇದು ಏನಂದರೆ ಒಂದು ಲಿಮಿಟ್. ಈಗ ರಾಷ್ಟ್ರ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಯಾವ ರೀತಿ BJP ಮತಗಳ್ಳತನ ಮಾಡಿ ಅಧಿಕಾರಕ್ಕೆ ಬಂದಿದೆ, ಯಾವ ರೀತಿ BJP ಎಲೆಕ್ಷನ್ ಕಮಿಷನ್ ದುರುಪಯೋಗ ಮಾಡಿಕೊಂಡಿದೆ, ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗಿದೆ, ಹರಿಯಾಣದಲ್ಲಾಗಿದೆ, ಈಗ ಬಿಹಾರದಲ್ಲಿ ಆಗಿ 65 ಲಕ್ಷ ಮತಗಳನ್ನು ಅವರು ಹೊರಗಿಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲ ಒಂದು ಪ್ರಜಾಪ್ರಭುತ್ವವನ್ನು ಹಾಳು ಮಾಡೋಂಥ ಕೆಲಸ BJP ಮಾಡ್ತಾ ಇದೆ. ಸೊ ಅದನ್ನು ಉಳಿಸ್ಬೇಕು ಅಂತೇಳಿ ಇಡೀ ದೇಶದಲ್ಲಿ ಒಂದು ಕರೆ ಕೊಟ್ಟು, ಅದಕ್ಕೆ ಬರೀ ಕಾಂಗ್ರೆಸ್ ಅಲ್ಲ, ಜನಸಾಮಾನ್ಯರು ಕೂಡ ಅದ್ರಲ್ಲಿ ಭಾಗಿಯಾಗಬೇಕು, ಬೇರೆ ವಿರೋಧ ಪಕ್ಷಗಳು ಅದಕ್ಕೆ ಭಾಗಿಯಾಗಬೇಕು. ಯಾರು ಪ್ರಜ್ಞಾವಂತ ಮತದಾರರು ಯಾರ್ಯಾರಿದ್ದಾರೆ, ಇವನ್ BJP ಓಟ್ ಹಾಕಿದ್ರು ಪರವಾಗಿಲ್ಲ, ಅವರು ಕೂಡ ಇದನ್ನು ಅರ್ಥಕೋಬೇಕು ಅಂತೇಳಿ ನಾವು ಇಡೀ ದೇಶದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇರೋದು. ಆ ಹೋರಾಟಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಆಗಿರತಕ್ಕಂಥದ್ದು ಅದು ಸ್ವಾಭಾವಿಕ ಅಲ್ಲ, ಮತ್ತೆ ಅದು ಅಗತ್ಯ ಇರಲಿಲ್ಲ. ಸಚಿವರೊಬ್ಬರ ವಾಕ್ ಸ್ವಾತಂತ್ರ್ಯಕ್ಕೆ ಅಭಿಪ್ರಾಯ ವ್ಯಕ್ತಪಡಿಸುವಿಕೆಗೆ ನಿಮ್ಮ ಪಾರ್ಟಿ ಅಡ್ಡಿಪಡಿಸಿದಂಗೆ ಆಗಲಿಲ್ವಾ ಇದು? ನೋಡಿ, ಸಚಿವರೊಬ್ಬರ ವಾಕ್ ಸ್ವಾತಂತ್ರ್ಯದಲ್ಲ ಇದು. ಒಬ್ಬ ಕಾಂಗ್ರೆಸ್ ನಿಷ್ಠಾವಂತ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ಆದರೂ ಕೂಡ
ಈ ಕಾಂಗ್ರೆಸ್ನ ಈ ನಿಟ್ಟಿನಲ್ಲಿ ಯಾವ ರೀತಿಯ ದೊಡ್ಡ ಮಟ್ಟದ ಹೋರಾಟ ಇದೆ, ಆ ಹೋರಾಟಕ್ಕೆ ಪೂರಕವಾಗಿ ಎಲ್ಲ ತಮ್ಮ ನಡೆನುಡಿಗಳು ಇರಬೇಕಾಗ್ತದೆ. ಓಕೆ, ಅಪೂರಕವಾಗಿಲ್ದಲೇ ಬಾಯಿ ತಪ್ಪಿನಿಂದ ಹೇಳಿರ್ಬೋದು, ಅದ್ರಲ್ಲಿ ಎರಡನೇ ಮಾತಿಲ್ಲ. ಅವರೇನೋ ಅದು ಬೇಕಂತ ಹೇಳ್ಬೇಕಂತೇನಿಲ್ಲ, ಬಾಯಿ ತಪ್ಪಿನಿಂದ ಆಗಿರ್ಬೋದು. ಆದರೆ ಅದು ಪೂರಕವಾಗಿಲ್ಲ, ಅದರಿಂದ ಸ್ವಲ್ಪ ಮುಜುಗರಕ್ಕೊಳಗಾಗ್ತದೆ ನಾಯಕರುಗಳು. ಹೈಕಮಾಂಡ್ ಒಂದು ಪಾರ್ಟಿಯ ಡಿಸ್ಸೆಂಟನ್ನು ಅತೃಪ್ತಿಯನ್ನು ಅಸಮಾಧಾನವನ್ನು ಹ್ಯಾಂಡಲ್ ಮಾಡೋ ರೀತಿ ಕರೆಕ್ಟ್ ಆಗಿದೆ ಅಂತ ಅನಿಸುತ್ತಾ ತಮಗೆ? ಬಿಗಿ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್. ಹೌದು, ಖಂಡಿತ ಕರೆಕ್ಟ್ ಆಗಿದೆ, ಇದು ಸರಿಯಾಗಿದೆ. ಹೌದು, ಕರೆಕ್ಟ್ ಆಗಿದೆ. ಶಿಸ್ತು ನೋಡಿ, ಶಿಸ್ತು ಅನ್ನೋದಿದೆಯಲ್ಲ ಅದು ಬೇಕೇ ಬೇಕು. ಓಕೆ, ಈಗ ನಾನು ಕಾಂಗ್ರೆಸ್ನ ವಕ್ತಾರನಾಗಿ ನಾನು ಹೈಕಮಾಂಡ್ ಒಂದು ಕರೆ ಕೊಟ್ಟಿದೆ, ಹೋರಾಟ ಮಾಡ್ತಾ ಇದೆ, ರಾತ್ರಿ ಹಗಲು ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಪ್ರತಿಯೊಬ್ಬ ಮತದಾರರ ಮತ ಚಲಾಯಿಸೋ ಹಕ್ಕನ್ನ ಬಿಜೆಪಿ ಕಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಒಬ್ಬ ವ್ಯಕ್ತಿಗೆ ಒಂದು ಮತ ಇರಲೇಬೇಕು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ. ಯಾವುದೇ ಸಮಯದಲ್ಲಿ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ಮತಗಳನ್ನು ಕೊಡಬೇಕೇ ಹೊರತು ಕಸ್ಕೋಬಾರದು. ಆ ನಿಟ್ಟಿನಲ್ಲಿ ಕಸ್ಕೊಳ್ಳೋ ಕೆಲಸ ಮಾಡ್ತಾ ಇದೆ. ಎಸ್ ಟಿ ಸಮುದಾಯದ ಎರಡನೇ ನಾಯಕನ ತಲೆದಂಡ ಇದು. ಎಸ್ ಟಿ ಸಮುದಾಯದ ಕಡೆಯಿಂದ ಮುಂಬರ್ತಕ್ಕಂಥ ಚುನಾವಣೆಗಳ ದೃಷ್ಟಿಯಿಂದ ಬಿಹಾರ ಆಗಲಿ ಯಾವ್ದಾದ್ರು ಬೈ ಎಲೆಕ್ಷನ್ಗಳಾಗಲಿ ನಿಮಗೆ ಈ ನಿರ್ಧಾರ ಈ ಸಂದರ್ಭದಲ್ಲಿ ರಾಜಕೀಯವಾಗಿ ಸರಿ? ಈಗ ನೋಡಿ, ನಾನು ಅದು ತಲೆದಂಡ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಈಗ ಮಂತ್ರಿ ಪದವಿಯಿಂದ ಆಚೆ ಬಲಿ ಅಂತ ಹೇಳ್ತೀರಾ? ನೋಡಿ, ಮಂತ್ರಿ ಪದವಿಯಿಂದ ಆಚೆ ಬಂದಿರಬಹುದು, ಆದರೆ ಅವರು ನಮ್ಮ ನಾಯಕರವರು. ಓಕೆ, ಅವ್ರು ಬಾಯಿ ತಪ್ಪಿನಿಂದ ಹೇಳಿರ್ಬೋದು, ಈ ರೀತಿಯ ಘಟನೆ ಆಗಬಾರ್ದಿತ್ತು ಅಂತ ನಾವು ಹೇಳ್ತಿದೀವಲ್ಲ, ಇದು ಒಳ್ಳೆಯ ಘಟನೆ ಅಲ್ಲ. ಅವರು ನಮ್ಮ ನಾಯಕರು, ಸಂಘಟನೆಯಲ್ಲಿ ಅವರು ಸಂಘಟನೆ ಮಾಡ್ತಾರೆ, ಅವರೇ ಹೇಳಿದ್ದಾರೆ ಇದು ಬಾಯಿ ತಪ್ಪಿಂದ ಬಂದದ್ದು, ಫ್ಲೋನಲ್ಲಿ ಬಂದದ್ದು ಅಂತ ಹೇಳ್ಬಿಟ್ಟಿದ್ದಾರೆ ಅವರೇನೆ. ಸೊ ಹಾಗಾಗಿ ಅದನ್ನು ನಾನು ಉತ್ಪ್ರೇಕ್ಷೆ ಮಾಡಿ ಅಥವಾ ದೊಡ್ಡ ಮಟ್ಟದಲ್ಲಿ ಮಾಡಿ ನಮ್ಮ ಕಾರ್ಯಕರ್ತರಂತೂ ಅವ್ರಿಗೆ ಯಾವ ರೀತಿಯಾಗಿ ಗೌರವವನ್ನು ಕೊಡಬೇಕು ಅದೇ ರೀತಿಯಾಗಿರುತ್ತೆ. ಈ ಒಂದೇ ಒಂದು ಚಿಕ್ಕ ಘಟನೆಯಿಂದ ಹಿಡಿದು ಅವ್ರನ್ನ ಅಗೌರವ ತೋರುವಂಥ ಕೆಲಸವನ್ನ ಕಾಂಗ್ರೆಸ್ ಅವರಂತೂ ಮಾಡಲ್ಲ. ಬಿಜೆಪಿ ಇಂಥದ್ದು ಚಾನ್ಸ್ ಕಾಯ್ತಾ ಇರ್ತಾರೆ. ಅವ್ರಿಗೆ ಈಗ ಯಾರು ಶೋಕ ವ್ಯಕ್ತಪಡಿಸ್ತಾ ಇದ್ರು ಆರ್ ಅಶೋಕ್ ಅಂತವರು, ಇದಕ್ಕಿದಂಗೆ ಅದೆಲ್ಲ ಅನಗತ್ಯ. ಅದಲ್ಲ. ಚರ್ಚೆಗೆ ಒಂದಷ್ಟು ಅವಕಾಶ ಕೊಡಿ ಅಂತ ಕೇಳಿದ ತಕ್ಷಣ ಲೋಕಸಭೆಯಲ್ಲಿ ಒಂದಷ್ಟು ಅವಕಾಶ ಕೊಡಿ ಅಂತ ತಕ್ಷಣ ಅದಕ್ಕೆ ಜಗದೀಪ್ ಧನ್ಕರ್ ಅವರು ಅವಕಾಶ ಕೊಟ್ಟುಬಿಟ್ರು ಅಂತ ಕಾರಣಕ್ಕೆ ಇವತ್ತು ಜಗದೀಪ್ ಧನ್ಕರ್ ಅವ್ರನ್ನ ದೇಶ ಹುಡುಕ್ತಾ ಇದೆ. ಕೆಲವು ಪ್ರತಿಪಕ್ಷಗಳು ಹೇಳಿಬಿಟ್ರು ಅದೆಲ್ಲೋ ಅವ್ರ ಅಡ್ರೆಸ್ ಇಲ್ಲಪ್ಪ, ಹೆಬಿಯಸ್ ಕಾರ್ಪಸ್ ಏನಾದರೂ ಹಾಕಬೇಕಾ ಅವರಿಗೆ ಅಂತ. ಆ ಮಟ್ಟದ ಅಸ್ತ್ರ ನೀವು ಪ್ರಯೋಗ ಮಾಡಲಿಲ್ವಾ? ನೋಡಿ, ಅವ್ರು ನಾಪತ್ತೆ ಆಗಿದೆ ಪಾಪ. ಅವ್ರಿಗೆ ಅಗೌರವ ಕೊಡಿ ಅವ್ರನ್ನ ನಿರ್ಗಮನ ಮಾಡಿಸಿದ್ರು. ಗೌರವ ಕೊಟ್ಟು ನಿರ್ಗಮನ ಆಗ್ತದೆ, ಅದ್ರ ರಾಜಕಾರಣದಲ್ಲಿ ಇವೆಲ್ಲ ಮಾಡ್ತಾರೆ, ಆದರೆ ಅಗೌರವ ಕೊಡಿ ನಿರ್ಗಮನ ಮಾಡಿಸಬಾರ್ದಾಗಿತ್ತು ಅಷ್ಟೇ. ಅಲ್ಲ, ಈಗ ಜಗದೀಪ್ ಧನ್ಕರ್ ಅವರು ಏನಕ್ಕೆ ರಿಸೈನ್ ಮಾಡಿದೆ ಅಂತ ಅವರ ರೆಸಿಗ್ನೇಷನ್ ಲೆಟರ್ ಹೇಳಿದ್ದಾರೆ, ಅವ್ರ ಹೆಲ್ತ್ ಇಶ್ಯೂ ವಿಚಾರವಾಗಿ. ಸೊ ಅದರಿಂದ ಆಚೆಗೆ ಪ್ರತಿಪಕ್ಷಗಳು ಏನ್ ಬೇಕಾದ್ರೆ ಹೇಳ್ಕೋಬಹುದು, ಹೇಳ್ಕೊಳ್ಳಿ, ಆಯ್ತಾ. ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಕುತ್ಕೊಳ್ಳಕ್ ಆಗಲ್ಲ. ಅವ್ರಿಗೆ ಆರೋಗ್ಯ ಸರಿ ಇರಲಿಲ್ಲ, ಏಜ್ ಫ್ಯಾಕ್ಟರ್ ಅಂತ ಹೇಳಿ ಅವ್ರು ರಿಸೈನ್ ಮಾಡಿದ್ರು. ಓವರ್ ನೈಟ್ ಆರೋಗ್ಯ ಸರಿ ಏನಿಲ್ಲ. ಈಗ ನಮ್ಮ ರಾಹುಲ್ ಗಾಂಧಿದು ಎರಡೆರಡು ನಾಲಿಗೆನ ಸ್ವಲ್ಪ ಎಕ್ಸ್ಪೋಸ್ ಮಾಡೋಣ. ಈಗ ಏನ್ ಹೇಳಿದ್ರು ನಟರಾಜ್ ಗೌಡ್ರು, ಎಲ್ಲ ಭಾಷಾ ಪ್ರಯೋಗ ಚೆನ್ನಾಗಿರ್ಲಿ, ಮತದಾನದ ಹಕ್ಕು ಕೊಡ್ಬೇಕು ಅಂತ ಏನೇನೋ ಮಾತಾಡ್ಬಿಟ್ರು. ಇವಾಗ ಬಿಹಾರದಲ್ಲಿ ಅಲ್ಲಿ ಇದೇ ಚುನಾವಣಾ ಆಯೋಗ ಸ್ಪೆಷಲ್ ಡ್ರೈವ್ ಮಾಡಿ ನಿಮಗೆ 65 ಲಕ್ಷ ಮತದಾರರಲ್ಲಿ ಒಂದು 25 ಲಕ್ಷ ಸತ್ತೋಗಿರೋರ್ ಲಿಸ್ಟ್ ನ ತೆಗೆದು, ಇನ್ನೊಂದು 12-13 ಲಕ್ಷ ಡ್ಯೂಪ್ಲಿಕೇಟ್ ವೋಟರ್ಸ್, ಇನ್ ಬಾಕಿ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿರೋಂಥವ್ರನ್ನ ಹೆಸರು ತೆಗೆದು ಅಲ್ಲಿ ಕ್ಲೀನ್ ಅಪ್ ಮಾಡಿ ಒಂದು ಲಿಸ್ಟ್ ಕೊಟ್ಟು ಆಗಸ್ಟ್ 1 ಇಂದ ಇವತ್ತು ಆಗಸ್ಟ್ 11 11 ದಿವಸಗಳ ಕಾಲ ಸತತವಾಗಿ ಪ್ರತಿ ನಿತ್ಯನೂ ಆ ಬೂತ್ ಲೆವೆಲ್ ಏಜೆಂಟ್ಸ್ಗೆ ಪ್ರತಿಯೊಂದು ಪಕ್ಷಗಳಿಗೂ ಅದನ್ನ ಪಬ್ಲಿಷ್ ಮಾಡ್ತಾ ಇದೆ. ನಿಮ್ ನೇಯರು ಇದ್ರ ಬಗ್ಗೆ ಅಬ್ಜೆಕ್ಷನ್ ಇದ್ರೆ ಕೊಡಿ 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 ಅಂತ 11 ದಿವಸಗಳಲ್ಲಿ ಒಂದೇ ಒಂದು ಅಬ್ಜೆಕ್ಷನ್ ಕಾಂಗ್ರೆಸ್ಸಿನ ಸುಳ್ಳು ಬುರುಕ ರಾಹುಲ್ ಗಾಂಧಿ ಕೊಟ್ಟಿಲ್ಲ. ಇಲ್ಲ, ನಿಮ್ ಲ್ಯಾಂಗ್ವೇಜ್ ಸರಿ ಇವರು ಚುನಾವಣಾ ಆಯೋಗ ಇರ್ಬೋದು, ನಿಮ್ಮ ಸುಳ್ಳು ಬುರುಕ 65 ಲಕ್ಷ ಮತದಾರರನ್ನ ಏಕಾಏಕಿ ರಾತ್ರೋರಾತ್ರಿ ಅವ್ರಿಗೆ ಮತದಾನಕ್ಕೆ ಸಮಯ ಕೊಡದಲೆ, ಅಂದ್ರೆ ಅವರು ತಾವು ಮತದಾರರು ಅಂತ ಹೇಳಲಿಕ್ಕೆ ಪ್ರೂವ್ ಮಾಡಿ ಸಮಯ ಕೊಡದಲೆ ಯಾರು ಇಲ್ಲ ಅದು ನೀವು ಸುಳ್ಳು ಬುರುಕ ಲ್ಯಾಂಗ್ವೇಜ್ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಮೋದಿ ಹೇಳ್ಕೊಳ್ಳಿ, ಮೋದಿ ಸುಳ್ಳು ಸತ್ಯ ಹೇಳಿರೋ ಲೈಫ್ ಅಲ್ಲಿ ಮೋದಿ 11 ವರ್ಷಗಳಲ್ಲಿ ಒಂದೇ ಒಂದು ಸತ್ಯ ಇರೋದು ಹೇಳ್ಬಿಡಿ. ಮುಗಿಸ್ಬಿಡ್ತೀನಿ ರೀ, ಜನ ನೋಡ್ತೀರಾ, ಡಿಸೈಡ್ ಮಾಡ್ಲಿ ಯಾರು ಸುಳ್ಳು ಗೊತ್ತಾಗಿದೆ. ಇವ್ರಿಗೆ ಬಿಹಾರದಲ್ಲಿ ಮಾತ್ರ ಎಲ್ಲಿ ಡೂಪ್ಲಿಕೇಟ್ ವೋಟರ್ಸ್ ಇದಾರೆ, ಫೇಕ್ ವೋಟರ್ಸ್ ಇದಾರೆ, ಅದನ್ನ ಡಿಲೀಟ್ ಮಾಡ್ಬಿಟ್ರೆ ಇವ್ರಿಗೆ ಅಯ್ಯೋಯ್ಯೋ ಹತ್ಕೊಂಡು ಉರ್ದ್ಬಿಡುತ್ತೆ. ಕರ್ನಾಟಕಕ್ಕೆ ಬಂದ್ಬಿಟ್ಟು ಉಲ್ಟಾ ಮಾತಾಡೋದು, ಇವ್ರಲ್ಲಿ ಡೂಪ್ಲಿಕೇಟ್ ಇದಾರೆ, ಇಲ್ಲಿ ಒಂದೇ ಕಡೆ 40 ಜನ ಇದಾರೆ. ಸೊ ಇದು 2 ನಾಲ್ಗೆ ಅಲ್ವಾ ಕಾಂಗ್ರೆಸ್ದು? ಯಾವ್ದನ್ನ ಒಂದಕ್ಕೆ ಸ್ಟಿಕಾನ್ ಆಗ್ರಿ. ನಾನು ಏನಕ್ಕೆ ರಾಹುಲ್ ಗಾಂಧಿನ ಸುಳ್ಳು ಬುರುಕ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅವ್ರ ಇತಿಹಾಸನೇ ತೆಗೆದು ನೋಡೋಣ. ರಫೇಲ್ ವಿಚಾರದಲ್ಲಿ ಇದೇ ರೀತಿ ಸುಳ್ಳು 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 ಹೇಳ್ಕೊಂಡು ಹೋದ್ರು. ಕೋರ್ಟ್ ಹೋದ ತಕ್ಷಣ ಕೋರ್ಟ್ ಫಸ್ಟ್ ಟೈಮ್ ಚಿಮಾರಿ ಆಗ್ತು. ಸುಮ್ಮನೆ ಕೋರ್ಟ್ ನೀವು ಅಫಿಡವಿಟ್ ಆಯ್ತು, ಸೆಕೆಂಡ್ ದಾಖಲಾತಿ ಇಲ್ಲ ಅಂತ ಕೊಟ್ರಿ ನೀವು. ಸೆಕೆಂಡ್ ಕೇಳಿಸ್ಕೊಳ್ಳಿ, ಟ್ರಿಪಲ್ ತಲಾಕ್ ವಿಚಾರದಲ್ಲೂ ಅಷ್ಟೇ ಹಿಂಗೆ ಏನೋ ಒಂದು ಸುಳ್ಳು ಸುದ್ದಿ ಎಬ್ಬಿಸ್ಬಿಟ್ಟು ಅಲ್ಲೇನೋ ಹೋರಾಟ ಮಾಡ್ತೀನಿ ಅಂತ ಹೋದ್ರು, ಅಲ್ಲೂ ಕೋರ್ಟ್ ಚಿಮಾರಿ ಆಗ್ತು. ನೆಕ್ಸ್ಟ್ ಸೆಂಟ್ರಲ್ ವಿಸ್ತಾ ವಿಚಾರದಲ್ಲೂ ಅಷ್ಟೇ ಹಿಂಗೆ ಸುಳ್ಳು ಹೇಳ್ಕೊಂಡು ಕೂತ್ಕೊಂಡ್ರು. ನ್ಯಾಯಾಂಗದಿಂದನೇ ಆಗಿದೆ. ನೀವು ಮಾತಾಡಿ ನಟರಾಜ್ ಗೌಡ್ರೆ, ಅವ್ರು ರಮಾಕಾಂತ್ ಅವ್ರು ಗೊತ್ತು, ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಸುಳ್ಳು ಹೇಳ್ಬೋದು, ನಂಗೆ ನಟರಾಜ್ ಗೌಡ್ರು ನಿಮ್ಮ ಮೇಲೆ ನಂಬಿಕೆ ಇದೆ,
ಸುಳ್ಳು ಹೇಳ್ಬೇಡಿ ಹೋಗ್ಲಿ. ನೀವ್ಯಾಕೆ ಸುಳ್ಳು ಹೇಳ್ತೀರಾ? ಅಲ್ಲ, ಮೋದಿ ತರ ನೀವೇ ಕೇಳ್ತೀರಿ. ಕೇಳಿಸ್ಕೊಳ್ಳಿ. ಮೂರನೇದು, ಮೋದಿ ತರ ಆಗ್ಬೇಡಿ ನೀವು. EWS ರಿಸರ್ವೇಶನ್ ವಿಚಾರದಲ್ಲೂ ಅಷ್ಟೇನೆ, ಅಲ್ಲೂ ಏನೇನೋ ಸುಳ್ಳು ಹೇಳ್ಕೊಂಡು ತಿರ್ಗಿದ್ರು, ಅಲ್ಲೂ ಕೋರ್ಟ್ ಚೀಮಾರಿ ಆಗ್ತು. ಈ ಮನುಷ್ಯ ಸುಳ್ಳು ಹೇಳಿ 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 ಕೋರ್ಟ್ ಕೈ ಚೀಮಾರಿ ಹಾಕಿಸ್ಕೊಂಡೆ ಸುಳ್ಳು ಬುರ್ಕ ಅಂತ ಆಗಿರೋ ದೇಶದಲ್ಲಿ. ಆಯ್ತಲ್ಲ, ರಮಕಾಂತ್, ಅವ್ರೊಬ್ರು happy ರಾಹುಲ್ ಸುಳ್ಳು ಗಾಂಧಿ ಬುರ್ಕ. ಅವ್ರಿಗೆ ಬಹಳ ಕೆಳ ಮಟ್ಟದಲ್ಲಿ ಒಂದ್ ನಿಮಿಷ, ಮಾತಾಡ್ತಾರೆ. ನಾನು- ಭಾಷೆ ಇಲ್ಲ, ನಾನು ಗೌರವನೇ ಒಂದು ಇಲ್ಲ. line- ಇವರ ನಾನು ಮಾತಲ್ಲಿ ಒಂದು ಯಾವ line ಗೌರವನೂ ಹೇಳ್ತೀನಿ. ಕಾಣಲ್ಲ. ಹೇಳಿ, ಇಲ್ಲ, ಇಲ್ಲ, ನಿಮಿಷ. ಅಲ್ಲ, ಅಗೌರವ. ಎಲ್ರು ಇಲ್ಲ, ಇಲ್ಲ, ಇದು ಬಹಳ ಅಗೌರವ. ಡಿಬೇಟ್ ನ ಡಿಗ್ನಿಟಿಲೇ ಮಾತಾಡೋದು. ಇಲ್ಲ, ಇಲ್ಲ, ಬಹಳ ಅಗೌರವ. ರಾಹುಲ್ ಗಾಂಧಿ ಅವ್ರಿಗೆ ಬಹಳ ಅಗೌರವದಲ್ಲೇ ಮಾತಾಡ್ತಾ ಇದ್ದಾರೆ. ಇಲ್ಲ, ಇಲ್ಲ. ನಾನು ಒಂದ್ sentence ಹೇಳ್ತೀನಿ. ರಮಕಾಂತ್, ನಾನು I object. ರಾಹುಲ್ ಗಾಂಧಿ ಅವ್ರಿಗೆ ಬಹಳ ಅಗೌರವದಲ್ಲೇ ಮಾತಾಡ್ತಾರೆ. ನಾನು ಸುಳ್ಳು ಬುರುಕ, ಈ ಮನುಷ್ಯ, ಆ ಮನುಷ್ಯ, ಈ ತರ ಅಲ್ಲ, ಸುಳ್ಳು ಈ ಬುರುಕ language ಏನ್ ಅಗೌರವ? ಒಳ್ಳೆ ಮೋದಿಗೆ ಹೇಳ್ಕೊಳ್ರಿ, ಮೋದಿಗೆ ಹೇಳ್ಕೊಳ್ರಿ. ಕೇಳಿಸ್ಕೊಳ್ಳಿ. ಭ್ರಷ್ಟಾಚಾರಗಳಿಗೆ ಸೇವೆ ಮಾಡ್ತಾ ಇರ್ತಾರೆ, ಮೋದಿಗೆ ಹೇಳ್ಕೊಡ್ರಿ. ಕೆಲವು ಉದ್ಯಮಿಗಳು ಗುಲಾಮಗಿರಿ ಮಾಡ್ತಾರೆ, ಮೋದಿಗೆ ಹೇಳ್ಕೊಳ್ರಿ. ನೀವು ಆ ರೀತಿ ಕೇಳಿಸ್ಕೊಳ್ಳಿ. ಸುಳ್ಳು ಬುರುಕ ಮೋದಿ ಇರ್ಬೋದು, ಈಗ ಆಯ್ತಾ? ಜೀವನದಲ್ಲಿ ಒಂದೇ ಒಂದು ಸುಳ್ಳು ಇಲ್ಲ. ಖರ್ಗೆ ಅವರು ಮೋದಿ ನರೇಂದ್ರ ಒಂದು ಮೋದಿ ಸತ್ಯ ಅವ್ರನ್ನ ಇಲ್ಲ. ವಿಷ ಸರ್ಪ ಅನ್ಬೋದು, ಅವಾಗೇನು ಇವ್ರಿಗೆ ಏನು ಅನ್ಸದೇ ಇಲ್ಲ. ಅಲ್ಲ, ಮೋದಿ ಅವಾಗೆಲ್ಲ ಅವರು ಏನು ಒಂದು ಅನ್ಸದೇ ಸತ್ಯ ಇಲ್ಲ ಇಲ್ಲ, ಇವ್ರಿಗೆ. ಒಂದು ಸತ್ಯ ಹೇಳಿಲ್ಲ ಮೋದಿ ಅವರು. ನೆಕ್ಸ್ಟ್ ಈ ರೀತಿಯಾಗಿ ಸತತವಾಗಿ ಕೋರ್ಟಿಂದ ಚೀಮಾರಿ ಹಾಕಿಸ್ಕೊಂಡಿದ್ದೇನಕ್ಕೆ ಸುಳ್ಳು ಹೇಳೋದಕ್ಕೋಸ್ಕರ ಅಷ್ಟೇನೆ. ಆಯ್ತಾ, ಒಂದೇ ಲೈನ್ ಹೇಳ್ಬೇಕು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಇಸ್ ಅನ್ ಹ್ಯಾಬಿಚುವಲ್ ಲಯರ್, ಸೈಲೆಂಟ್ ಅಪಾಲಜಿಸ್ಟ್ ಅಂಡ್ ಡೇಂಜರ್ ಟು ಡೆಮೋಕ್ರಸಿ. ಐ ಆಮ್ ಟೆಲಿಂಗ್ ಯು, ಅದನ್ನೇ ಮಾಡ್ಕೊಂಡ್ ಬರ್ತಾರೆ ರಾಹುಲ್ ಗಾಂಧಿ. ಸತತವಾಗಿ ಅದನ್ನೇ ಮಾಡ್ಕೊಂಡ್ ಬರ್ತಾರೆ ರಾಹುಲ್ ಗಾಂಧಿ. ಇಲ್ಲೂ ಅಷ್ಟೇ ತಾಕತ್ತಿದ್ರೆ ಚುನಾವಣಾ ಕಂಪ್ಲೇಂಟ್ ಕೊಡ್ಬೇಕಿತ್ತು. ನಾನು ಈಗಲೂ ಹೇಳ್ತೀನಿ, ಬಿಹಾರದಲ್ಲಿ ಒಂದು ನಾಲ್ಗೆ, ಕರ್ನಾಟಕದಲ್ಲಿ ಇನ್ನೊಂದು ನಾಲ್ಗೆ. ಬಿಹಾರದ ಬಗ್ಗೆ ತಾಕತ್ತಿದ್ರೆ ಮಾಡ್ತೀರಾ? ನಿಮ್ ಕಮೆಂಟ್ ಅಂಜಪ್ನವ್ರೆ, ಈಗ ಎಲೆಕ್ಷನ್ ವಿಚಾರ ಬಂದಾಗ ಬಿಹಾರದಲ್ಲಿ ಹಿಂಗೆ ಹೇಳ್ತಿದ್ದಾರೆ, ಇಲ್ಲಿ ಹಿಂಗೆ ಹೇಳ್ಬಿಟ್ಟಿದ್ದಾರೆ. ಬಿಹಾರದ ಬಗ್ಗೆ ಇರತಕ್ಕಂಥ ದೊಡ್ಡ ತಕರಾರು ಏನು ಅಂತ ಹೇಳಿದ್ರೆ, ನೀವು ಕೆಲವು ದಿನಗಳಲ್ಲಿ ನಿಮ್ಮ ದ ಸೋ ಕಾಲ್ಡ್ SIR ಇದೇನೋ ಮಾಡ್ತೀವಿ ಅಂತ ಹೇಳಿ ಎಲ್ಲೆಲ್ಲೋ ವಲಸೆ ಬಂದುಬಿಟ್ಟಿರ್ತಾರೆ ಯಾವುದೋ ರಾಜ್ಯಗಳಲ್ಲಿ. ಆ ಮನುಷ್ಯನಿಗೆ ಪಾಪ ಅವನಲ್ಲಿ ಇಲ್ಲಿಂದ 20 ದಿನದಲ್ಲಿ, 15 ದಿನದಲ್ಲಿ, 25 ದಿನದಲ್ಲಿ, 24 ದಿನದಲ್ಲಿ ನೀನು ಊರಿಗೆ ಹೋಗ್ಬಿಡು, ನಿನ್ನ ನಿರೂಪಿಸು, ಅಲ್ಲಿ ನಿರೂಪಿಸು, ನಿನ್ನ ಅಸ್ತಿತ್ವ ನಿರೂಪಿಸು, ನಿವಾಸ ನಿರೂಪಿಸು ಅಂತ ಕೇಳಿದಾಗ ಕಷ್ಟ ಆಗಬಹುದೇನೋ ಅಂತ ಬಂದಾಗ ಸುಪ್ರೀಂ ಕೋರ್ಟ್ಗೂ ಈ ಚರ್ಚೆ ಹೋಯಿತು. ಅವರೇನು ಹೇಳಿದ್ರು, ಅದ್ಯಾವ್ದು ನೀನು ಡಿಲೀಟ್ ಮಾಡಿದೆ ತಂದು ಇಡಪ್ಪ ನನ್ನ ಮುಂದೆ ಇಷ್ಟು ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಇದ್ರ ಮಧ್ಯದಲ್ಲಿ ಅಲ್ಲಿ ಯಾಕೆ ರಾಹುಲ್ ಗಾಂಧಿ ನಿರೂಪಿಸ್ತಾ ಇಲ್ಲ ಅಂತ ಪ್ರಶ್ನೆ ಇರೋದಿಲ್ಲ. ಸರ್, ಈಗ ಏನಾಗುತ್ತೆ ಅಂದರೆ ಬಿಹಾರದಲ್ಲಿ ಅಡಿಷನ್ಗೆ ಒಂಥರ ಮಾತಾಡ್ತಾರೆ, ಡಿಲಿಷನ್ಗೆ ಒಂಥರ ಮಾತಾಡ್ತಾರೆ ಅಂತ ಮೋಹನ್ ಹೇಳ್ತಿರೋದು. ಅಡಿಷನ್ ಡಿಲಿಷನ್ ಪ್ರಶ್ನೆ ಅಲ್ಲ. ಅವ್ರೇನಂದ್ರೆ ಸುಮ್ಮನೆ ಏರು ಧ್ವನಿಲಿ ಯಾರನ್ನೋ ಏಕವಚನದಲ್ಲಿ ಯಾರನ್ನೋ ಇದು ಮಾತಾಡೋದು, ಯಾರ್ದೋ ತೇಜ ಹೊಡೋದು. ಕೊಡ್ತೀನಿ ರೀ, ಒಂದು ನಿಮ್ಗೆ ಕಿರ್ಚೋದು ಬೇಡ, ನಾನು ನಮ್ಮ ಅವಕಾಶ ಈಗ ಬಿಹಾರದಿಂದ ವಲಸೆ ಬಂದಿರತಕ್ಕಂಥವ್ರು ಅತಿ ಹೆಚ್ಚು ಜನ ಇದ್ದಾರೆ. ಅವ್ರು ಬಂದಿರೋರು ಯಾರು ಆಫೀಸರ್ ಆಗಿಲ್ಲಿ ಬಂದಿಲ್ಲ, ಎಲ್ಲ ಕಾಂಕ್ರೀಟ್ ವರ್ಕ್ ಮಾಡೋರು, ಕಾರ್ಪೆಂಟ್ರಿ ವರ್ಕ್ ಮಾಡೋರು, ಬೇರೆ ಬೇರೆ ಈ ಕುಶಲ ಕಲೆ ಮಾಡ್ತಕ್ಕಂಥವ್ರು, ಮನೆ ಕಟ್ಟುವಂಥ ಕೆಲಸದಲ್ಲಿ ಬರ್ತಕ್ಕಂಥವ್ರು ಬಂದಿದ್ದಾರೆ. ಅವ್ರು ಹೊಟ್ಟೆಪಾಡಿಗೆ ಬಂದಿರ್ತಾರೆ. ಒಂದು ಓಟು ಎಲ್ಲರಿಗೂ ಮುಖ್ಯ, ಆದರೆ ಒಂದು ಓಟ್ಗೋಸ್ಕರ ಅವರು ಟ್ರೈನ್ ಬುಕ್ ಮಾಡಿಕೊಂಡು ಬಸ್ ಬುಕ್ ಮಾಡಿಕೊಂಡು ಅಲ್ಲಿ ಹೋಗಿ ಮಾಡಿಸ್ಕೊಳ್ಳೋಷ್ಟು ವ್ಯವಧಾನ ಅವಶ್ಯಕತೆನೂ ಅವ್ರಿಗಿರಲ್ಲ. ಹಾಗಾಗಿ ಅವ್ರು ಹೋಗೋದೇ ಇಲ್ಲ. ಹಾಗಾಗಿರುತ್ತೆ, ಏನು ಮಾಡೋಕ್ಕಾಗಲ್ಲ ಅದನ್ನು. ಸೊ ಅದನ್ನ ಅವ್ರು ಎಲೆಕ್ಷನ್ ಕಮಿಷನ್ ಅವ್ರು ಮಾಡಿರೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವ್ರು ಅನಿವಾರ್ಯವಾಗಿ ಯಾರು ಓಟ್ ಹಾಕಕ್ಕೆ ಯಾರೋ ಕರೆದ್ರೆ ಹೋಗ್ಬೋದು, ಟಿಕೆಟ್ ವ್ಯವಸ್ಥೆ ಕೊಟ್ಟು ದುಡ್ಡು ಕೊಟ್ಟರೆ ಓಟ್ ಹಾಕ್ಬಿಟ್ಟು ಬರ್ತಾರೆ. ಆದರೆ ವೋಟ್ ಲಿಸ್ಟ್ ಸರಿ ಮಾಡಿಸ್ಕೊಳ್ಳೋಕ್ಕೆ ಹೋಗುವಂಥದ್ದು 100ಕ್ಕೆ 100 ಸಾಧ್ಯ ಇಲ್ಲ, ಹೋಗೋದೇ ಇಲ್ಲ ಜನ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಟರಾಜ್ ಗೌಡ್ರು, ರಾಹುಲ್ ಗಾಂಧಿಯನ್ನ ಸುಳ್ಳು ಬುರುಕ, ಎರಡು ನಾಲಿಗೆ ಈ ಥರ ಹೇಳುವಂಥದ್ದು ಅಸಂಬದ್ಧ. ಪ್ರೂವ್ ಮಾಡಲಿ, ಏನು ತೊಂದರೆ ಇಲ್ಲ. ಕರ್ನಾಟಕದಲ್ಲಿ ಆಗಿರ್ತಕ್ಕಂಥದ್ದು ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ಎಲೆಕ್ಷನ್ ಕಮಿಷನ್ನು ಯಾವಾಗಲೂ ಅವರು ಹೊಣೆಗಾರಿಕೆ ಏನಿರ್ತದೆ, ಎಲ್ಲ ಚುನಾವಣೆಗೆ ಮುಂಚೆ ಪರಿಷ್ಕರಣೆ ಮಾಡಿ, ವಿಧಾನಸಭಾ ಚುನಾವಣೆ ಮುಂಚೆನೂ ಪರಿಷ್ಕರಣೆ ಮಾಡಿದ್ರು, ಲೋಕಸಭಾ ಚುನಾವಣೆಗೂ ಪರಿಷ್ಕರಣೆ ಮಾಡಿದ್ರು. ಪರಿಷ್ಕರಣೆ ಮಾಡಿದ್ರು ಕೂಡ ಇಷ್ಟೊಂದು ಬೃಹತ್ ಮಟ್ಟದ ಒಂದು ಲೋಪಗಳಿದ್ದಾವೆ. ಆ ಮಾಹಿತಿಗಳನ್ನು ನಾವು ಅಂಕಿಅಂಶ ಸಮೇತ ಇಟ್ಟಿದ್ದೀವಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಅರವಿಂದ್ ಲಿಂಬಾವಳಿ ಅವರ ಕೌಂಟರ್ ಕರೆಕ್ಟ್ ಆಗಿತ್ತು ಅದಕ್ಕೆ? ಇಲ್ಲ, ನಾವು ಈಗ ಅವರು ಅದನ್ನು ಸಮಜಾಯಿಸಿ ಕೊಟ್ಕೊಂಡಿದ್ದಾರೆ. ಯಾಕಂದ್ರೆ ಅದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಆಗ್ತಾ ಇರತಕ್ಕಂಥದ್ದು ಬಹಿರಂಗ ಆಗ್ತದೆ, ಬಿಜೆಪಿ ಏನು ಮಾಡಿದೆ ಅನ್ನೋದು ಬಹಿರಂಗ ಆಗ್ತದೆ ಅಂತ ಹೇಳಿ ಸಮಜಾಯಿಸಿ ಕೊಡಕ್ಕೆ ಬಂದಿದ್ದಾರೆ. ಆದರೆ ಚುನಾವಣಾ ಆಯೋಗ ಮತ್ತು ಕೇಂದ್ರ ಸರ್ಕಾರ ಇದ್ರ ಹೊಣೆಗಾರಿಕೆ ಇದೆ. ನಾವು ಒಂದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇದನ್ನು ಪ್ರೂವ್ ಮಾಡಿ ತೋರಿಸಿ, ರ್ಯಾಂಡಮ್ ಆಗಿ ಇಡೀ ದೇಶದಲ್ಲಿ ನಾವು ಕೇಳಿದ್ದು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ವೋಟರ್ ಲಿಸ್ಟ್ ಕೊಟ್ಟಿಲ್ಲ. ಇದು ಪಾರದರ್ಶಕತೆ ಇದೆಯಾ ಚುನಾವಣಾ ಆಯೋಗದ್ದು? ಪಾರದರ್ಶಕತೆ ಇಲ್ಲ. ಚುನಾವಣಾ ಆಯೋಗ ಏನೋ ತಪ್ಪು ಮಾಡಿದೆ, ಅದು ಮುಚ್ಚಾಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ. ನಂಬರ್ 1. ಬಿಹಾರದ ವಿಷಯಕ್ಕೆ ಬಂದಾಗ ನಾವು ಹೇಳಿದ್ದೇನು, ನೀವು ವಿಶೇಷವಾದ ಏನು ಪರಿಷ್ಕರಣೆ ಮತದ ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೀರಲ್ಲ ನೀವು, SIR. ಸೊ ಅದ್ರ ಪ್ರಕಾರ ಏನಾಗುತ್ತೆ ನೋಡಿ, 25 ದಿನ ಕೊಟ್ಟಿದ್ದೀರಾ, ಸಮಯ ಕೊಟ್ಟಿದ್ದೀರಾ. 3 ಕೋಟಿ ಮತದಾರರು ಅವರು ತಮ್ಮ ಪೌರತ್ವ, ತಮ್ಮ ಜನ್ಮ ದಿನಾಂಕ, ಗುರುತು, ತಂದೆ ತಾಯಿ ವಿಷಯ ಎಲ್ಲ ಕೊಡಬೇಕು. ಯಾರ್ಯಾರು ಹಿರಿಯ ಮತದಾರರು,
ಬುಡಕಟ್ಟು ಜನಾಂಗದವರು, ವಲಸೆ ಬಂದಿರೋರು, ವಲಸೆ ಹೋಗಿರ್ತಾರೆ ವಲಸೆ ಕಾರ್ಮಿಕರು, ಅವರಿಗೆ ಇದರಿಂದ ತೊಂದರೆ ಆಗುತ್ತೆ. ಇದು ಕ್ಲಿಯರ್ ಆಗಿ ಗೊತ್ತಿರತಕ್ಕಂಥದ್ದು. ಯಾರೋ ಅಲ್ಲಿಂದ ಬಿಹಾರಿಂದ ಬಂದು ವಲಸೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋನು ಇವನು ವಾಪಸ್ ಅಲ್ಲಿ ಹೋಗಿ ಇಲ್ಲಿ ಇನ್ನೊಂದು ಪ್ರಶ್ನೆ ಗೊತ್ತಾ ನಟರಾಜ್ ಗೌಡ್ರೆ, ಇಲ್ಲಿ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದು ಒಂದು ಭಾಗ. ಇಲ್ಲಿ ಎಲ್ಲರೂ ಹೇಳ್ತಿರೋದು ಏನು ಅಂತ ಹೇಳಿದ್ರೆ, ಇದೊಂದು ಎಲೆಕ್ಷನ್ಗೆ ಇನ್ನೊಂದು 3-4 ತಿಂಗಳು ಇರಬೇಕಾದ್ರೆ ಇಂಥ ಸರ್ಕಸ್ ಮಾಡಬಾರ್ದು. ಮೊದಲೇ ಅದೇನೆ 1 ವರ್ಷ ಮುಂಚೆನೋ 1.5 ವರ್ಷ ಮುಂಚೆನೋ ಮಾಡಿದಾಗ ಚೇತರಿಸ್ಕೊಳ್ಳಿಕ್ಕೆ ಸುಧಾರಿಸ್ಕೊಳ್ಳಿಕ್ಕೆ ಒಂದು ಟೈಮ್ ಸಿಗುತ್ತೆ. ಅಲ್ಲಿ ಇದು ಇಂಟೆನ್ಸಿವ್ ಆಗಿ ನೀವು ಇದನ್ನ ಈ ಒಂದು ಅಭಿಯಾನ ಮಾಡಿಬಿಟ್ರೆ ಹೆಂಗೆ? ಹೌದು, ಅದನ್ನ ನೀವು ದೊಡ್ಡ ಕ್ವಶನ್ ಅದು. ಈಗ ಆ ಭಾಗದವರು ಈಗ ಲೋಕಸಭಾ ಚುನಾವಣೆ ಮುಗಿದು ಜಾಸ್ತಿ ಸಮಯ ಏನಾಗಿಲ್ಲ. ಆ ಸಮಯದಲ್ಲಿ ಅದಕ್ಕಿಂತ ಮುಂಚೆ ಮಾಡ್ಬೋದಾಗಿತ್ತು, ಇಲ್ಲ ಅದು ಮುಗಿದ ತಕ್ಷಣ ಅವಾಗಿಂದ ಶುರು ಮಾಡ್ಬೋದಾಗಿತ್ತು. ನೀವು ಉದ್ದೇಶಪೂರ್ವಕವಾಗಿ ಅಲ್ಲಿನ ಮತದಾರರು ನೋಡ್ರಿ, ಯಾವುದೇ ಒಬ್ಬ ಅರ್ಹ ಮತದಾರನಿಂದ ಮತಗಳು ಕಳ್ತನ ಆಗಬಾರ್ದು, ನೀವು ಆ ಪಟ್ಟಿಯಿಂದ ಹೊರಗೆ ಉಳಿಯಬಾರ್ದು. ಕರೆಕ್ಟ್. ಇದು ಚುನಾವಣಾ ಆಯೋಗದ ಜವಾಬ್ದಾರಿ. 65 ಲಕ್ಷಗಳನ್ನು ನೀವು ಮತಗಳನ್ನ ಕಮ್ಮಿ ಮಾಡ್ತೀರಾ, ಇದು ಮುಂಚೆಯಿಂದ ನಮ್ಗೆ ಊಹೆ ಇದ್ದೇ ಇದೆ. ಯಾಕಂದ್ರೆ ಇದು ಅವ್ರು ಮಾಡ್ತಾರೆ ಈ ರೀತಿ. ಯಾರು ಆಚೆಗೆ ಹೋದಂತಹ ಬುಡಕಟ್ಟು ಜನಾಂಗದವರು, ವಯೋವೃದ್ಧರೋ ಅಥವಾ ಮೈನಾರಿಟಿಯವರೋ ಓಟನ್ನ ಇವ್ರು ಡಿಲೀಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ಬಂದಿರತಕ್ಕಂಥ. ನಟರಾಜ್ ಗೌಡ್ರೆ, ನಾನು ಮತ್ತೆ ರಾಜಣ್ಣ ವಿಚಾರಕ್ಕೆ ಬಂದ್ಬಿಡ್ತೀನಿ. ಈ ಥರದ ಒಂದು ಅಭಿಯಾನ ನಾನು ಮಾಡ್ತಾ ಇದ್ದೀನಿ, ಎಲೆಕ್ಷನ್ ಕಮಿಷನಿಗೆ ಮಾಡಿಬಿಟ್ಟಿದೆ, ಈ ಥರ ವೋಟರ್ ಲಿಸ್ಟಲ್ಲಿ ಮೋಸ ಆಗಿಬಿಟ್ಟಿದೆ ಅಂತ ಬಂದಾಗ ಘೋಷಿತವಾಗಿಯೋ ಅಘೋಷಿತವಾಗಿಯೋ ನಿಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ, ಸಚಿವರುಗಳಿಗೆ, ಕಾರ್ಯಕರ್ತರುಗಳಿಗೆ ಒಂದು ವಿಪ್ ಜಾರಿ ಮಾಡಬೇಕಾಗಿತ್ತಲ್ಲ ನೀವು. ಇದ್ರ ವಿರುದ್ಧವಾಗಿ ಯಾರು ಆಚೆ ಬಂದು ಮಾತಾಡಬಾರ್ದು ನೀವು. ಇಲ್ಲ ನೋಡಿ, ವಿರುದ್ಧ ಅಲ್ಲಲ್ಲ, ಇದ್ರ ವಿರುದ್ಧ ಮಾತಾಡಂಗಿಲ್ಲ. ಈಗ ನೋಡಿ, ಒಂದೇನು ಗೊತ್ತಾ, ನಾವು ಪೂರಕವಾಗಿ ಕೆಲಸ ಮಾಡಬೇಕಾಗತ್ತೆ. ಇದು ಒಂದು ದೊಡ್ಡ ಮಟ್ಟದ ಹೋರಾಟ. ಇದು ಅರ್ಥ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ. ಇದರಲ್ಲಿ ಇದ್ರಿಗೆ ಒಂದು ಹೋರಾಟ ನೋಡಿ, ನಮಗೆ ಒಂದು ಸಂದೇಶ ಬರುತ್ತದೆ. ಓಕೆ, ಈಗ ಸಂದೇಶ ಏನು? ರಾಹುಲ್ ಗಾಂಧಿ ಅವರು ನೇರವಾಗಿ ಹೇಳಿದ್ದಾರೆ, ಒಬ್ಬ ಕಾರ್ಯಕರ್ತನ ಪ್ರತಿಯೊಬ್ಬನಿಗೂ ಪತ್ರ ಬರೀಬೇಕಾಗಿಲ್ಲ, ಅದು ಹೇಳ್ಬೇಕಾದಿಲ್ಲ. ಒಂದು ಹೋರಾಟ ಏನು? 2014 ನಾವು ಭೂಸ್ವಾಧೀನ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದ್ವಿ, ಪಾದಯಾತ್ರೆ ಮಾಡಿದ್ವಿ. ಇಡೀ ದೇಶದಲ್ಲಿ ರೈತರ ಜೊತೆಗೆ ನಾವು ನಿಂತ್ಕೊಂಡು ಪಾದಯಾತ್ರೆ ಮಾಡಿದ್ವಿ. ಅವರು ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿಯನ್ನು ವಾಪಸ್ ಪಡ್ಕೊಂಡ್ರು ಬಿಜೆಪಿ ಸರ್ಕಾರ. 3 ಕೃಷಿ ಕಾಯ್ದೆಗಳು ತಗೊಂಡ್ಬಂದ್ರು, ರೈತರು ಹೋರಾಟ ಮಾಡಿದ್ರು, ನಾವು ಬೆಂಬಲ ಕೊಟ್ವಿ. ಬಿಜೆಪಿ ಸರ್ಕಾರ ವಾಪಸ್ ತಗೊಳ್ಳೇಬೇಕಾಗಿ ಬಂತು. ನಾವು ಹೋರಾಟವನ್ನ ಮಾಡ್ಬೇಕು, ಎಲ್ಲ ಸಮಯದಲ್ಲೂ ಹೋರಾಟ ಮಾಡ್ತೀವಿ. ಅದು GST ಇಂಪ್ಲಿಮೆಂಟೇಷನ್ ಸಮಯದಲ್ಲಿ ಆಗ್ಬೋದು, ನೋಟ್ ರದ್ದು ಸಮಯದಲ್ಲಿ ಆಗ್ಬೋದು, ಗೆಲ್ಲೋದು ಸೋಲೋದು ಬೇರೆ ವಿಚಾರ, ಕೊರೋನಾ ನಿರ್ವಹಣೆ ಆಗ್ಬೋದು, ರಫೇಲ್ ಹಗರಣ. ರಫೇಲ್ ಇವತ್ತು ಕೂಡ ಹಗರಣನೇ, ಅದಕ್ಕೆ ದಾಖಲಾತಿಗಳಿದ್ದಾವೆ. ನೆಕ್ಸ್ಟ್ ಸರ್ಕಾರ ಬದಲಾವಣೆ ಆದಾಗ ಕೇಂದ್ರದಲ್ಲಿ ಯಾರ್ಯಾರು ಈಗಿನ ಸರ್ಕಾರದಲ್ಲಿ ಇದಾರಲ್ಲ ಅವರೆಲ್ಲ ಆರೋಪಿಗಳಾಗ್ತಾರೆ, ಅಪರಾಧಿಗಳಾಗ್ತಾರೆ. ಅದು ನ್ಯಾಯ ಅದು ಸಿಗುತ್ತೆ. ಆದರೆ ಅಂಥದ್ದೆಲ್ಲವನ್ನೂ ಕೂಡ ನಾವು ಹೋರಾಟ ಮಾಡೇ ಮಾಡ್ತೀವಿ. ಗೆಲುವು ಸೋಲು ಆಮೇಲೆ ಅದಕ್ಕೆ ನೀವು ಧೈರ್ಯ ಬೇಕು, ನಿಮಗೆ ಉತ್ತರ ಕೊಡಕ್ಕೆ ಧೈರ್ಯ ಬೇಕು. ನಾವು ಮಣಿಪುರ ವಿಷಯ ಅಂತ ಹೇಳಿದ್ರು, ಮಣಿಪುರಕ್ಕೆ ಯಾಕೆ ಮೋದಿ ಹೋಗ್ಲಿಲ್ಲ? ಮೋದಿ ಪಲಾಯನ ಮಾಡಿದ್ರು. ಕೃಷಿ ಕಾಯ್ದೆ ವಿರುದ್ಧ ಹೋರಾಟ ಮಾಡಿದಾಗ ಮೋದಿ ಪಲಾಯನ ಮಾಡಿದ್ರು. ಉತ್ತರ ಕೊಡೋದಲ್ಲೇ ಪಲಾಯನ ಮಾಡೋರು ಮೋದಿ. ರಾಹುಲ್ ಗಾಂಧಿ ಅವರು ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ, ಪ್ರತಿಯೊಬ್ಬ ವ್ಯಕ್ತಿಗೂ ಪಾರ್ಲಿಮೆಂಟ್ ಅಲ್ಲಿ ನಿಂತು ಮಾತಾಡ್ತಾರೆ ಹೊರತು ಸುಳ್ಳು ಹೇಳುವಂಥದ್ದು ರಾಹುಲ್ ಗಾಂಧಿಗಿಲ್ಲ. ಮೋದಿ ಮಾತ್ರ 11 ವರ್ಷದಲ್ಲಿ ಸತ್ಯ ಹೇಳುವಂಥದ್ದು ಗೊತ್ತೇ ಇಲ್ಲ ಅವ್ರಿಗೆ. ಮೋಹನ್, ಈಗ ನನ್ನ ಪ್ರಶ್ನೆ, ಈಗ ಬಿಹಾರದ ಎಲೆಕ್ಷನ್ ಆಗಲಿ ಅಥವಾ ಕಂಪ್ಲೇಂಟ್ ಮಾಡ್ತಿರೋದು, ರಾಹುಲ್ ಗಾಂಧಿ ಕಂಪ್ಲೇಂಟ್ ಮಾಡ್ತಿರೋದಾಗಲಿ, ಒಂದು 65 ಲಕ್ಷ ಮತದಾರರು ಆ ಚುನಾವಣೆಯಲ್ಲಿ ಇವತ್ತಿಗೆ ಅವರು ಡಿಲೀಷನ್ ಆಗಿಬಿಟ್ಟಿದ್ದಾರೆ ಅಂತ ಅನ್ಕೋ, ಇವ್ರು ಯಾರೂ ಇಲ್ಲ ಅಂತ ಹೇಳಿ. ಅದು ಸರಿಯಾಗಿದೆ ಅಂತ ನಿಮ್ಮ ಒಪಿನಿಯನ್ನ? ಚುನಾವಣೆಗೆ ಸರಿಯಾದ ಕೆಲಸ ಮಾಡಿದೆ ಅಂತ ಹೇಳಿ? ಅಲ್ಲ, ಚುನಾವಣಾ ಆಯೋಗ ಅದ್ರ ಕೆಲಸ ಮಾಡಿದೆ, ಪ್ಲಸ್ ಈಗ ವಿಂಡೋ ಕೊಟ್ಟಿದೆ. ನಿಮ್ಗೆ ಯಾರು ಬಿಟ್ಟೋಗಿದ್ರೆ ನಿಮ್ಮ ಹೆಸರನ್ನ ಅಂತ ಹೇಳಿ ಡೈಲಿ ಪಬ್ಲಿಷ್ ಮಾಡ್ತಾ ಇದೆ, ಅದು ತಗೊಂಬನ್ನಿ ಅಂತ ಹೇಳಿ. ಮತ್ತೆ ನೀವು ಆನ್ಲೈನು ಮಾಡ್ಬೋದು. ನಮ್ಮ ಆಮ್ ಆದ್ಮಿ ಪಾರ್ಟಿ ಹೇಳ್ತಾರೆ ಅದಕ್ಕೋಸ್ಕರ ರೈಲಲ್ಲಿ ಹೋಗ್ಬೇಕಂತ, ಅವ್ರಿಗೆ ಮಾಹಿತಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಆನ್ಲೈನಲ್ಲೂ ಮಾಡ್ಬೋದು. ಅವ್ರು ಯಾರು ಕೆಲಸ ಕೊಟ್ಟಿದ್ದಾರೆ ಅವ್ರು ಕೆಲಸ ಕೊಟ್ಟು ಮಾಡಿಸ್ಕೊಡ್ತಾರೆ. ಎಷ್ಟು ಜನಕ್ಕೆ ಆನ್ಲೈನ್ ಬರುತ್ತೆ? ನಿಮ್ಗೆ ಬರಲ್ಲ, ಎಲ್ಲರಿಗೂ ಬರುತ್ತೆ. ಕೇಳಿಸ್ಕೊಳ್ಳಿ ಒಂದು ನಿಮಿಷ, ಆಮೇಲೆ ಕಂಟಿನ್ಯೂಡ್. ಅಲ್ಲ, ಕಂಟಿನ್ಯೂಡ್. ಚಿಕ್ಕದಾಗ ಒಂದು ಪ್ರಶ್ನೆ ಇದೆ, ಕೇಳ್ಬಿಡ್ತೀನಿ, ನೀವೇ ಕಂಟಿನ್ಯೂ ಮಾಡಿ. ಸೊ ಇದಾದಾಗ 65 ಲಕ್ಷ ಮತದಾರರು ಇವತ್ತಿಗೆ ಇದು ಅಕ್ರಮ, ಇವರು ಸರಿ ಇಲ್ಲ, ಇವ್ರು ಈ ಥರದವ್ರು ಇಲ್ಲವೇ ಇಲ್ಲ, ವಲಸೆ ಹೋಗ್ಬಿಟ್ಟಿದ್ದಾರೆ, ರಾಜ್ಯ ದೇಶ ಬಿಟ್ಬಿಟ್ಟಿದ್ದಾರೆ ಅನ್ನೋದೇ ನಿಜ. ಆದರೆ ಇದೇ 65 ಲಕ್ಷ ಮತದಾರರು ಲೋಕಸಭೆ ಚುನಾವಣೆಯಲ್ಲಿ ಏನ್ ಮಾಡ್ತಿದ್ರು? ನಂಜಪ್ಪನವರೇ, ನನಗೆ ತಾಳಮದ್ದಳೆ ಬೇಡ, ನಾನು ಮಾತಾಡ್ತೀನಿ. ಇದೇ 65 ಲಕ್ಷ ಮತದಾರರು ಲೋಕಸಭೆಗೆ ಓಟ್ ಹಾಕಿದ್ರಲ್ಲ, ಹಾಗಾದರೆ ಬಿಹಾರದ ಎಲ್ಲ ಲೋಕಸಭಾ ಸ್ಥಾನಗಳಿಗೆ ಈಗ ತತ್ಕ್ಷಣದಿಂದ ಜಾರಿ ಬರುವಂತೆ ರಾಜೀನಾಮೆ ತಗೊಂಡು ಈ ಎಲೆಕ್ಷನ್ ಮಾಡಕ್ಕೆ ರೆಡಿ ಇದ್ದೀರಾ? ನೋಡಿ ರಮಾಕಾಂತ್, ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಮಿಸ್ ಅದೇ ಉತ್ತರನೇ ಕೊಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಪಾಯಿಂಟ್ ನೀವು ಮಿಸ್ ಮಾಡ್ತಾ ಇದ್ದೀರಾ. ಒಂದು ಬಿಹಾರದಲ್ಲೂ ಅಷ್ಟೇ, ಬೆಂಗಳೂರು ಸೆಂಟ್ರಲ್ಲೂ ಅಷ್ಟೇ. ಬೆಂಗಳೂರು ಸೆಂಟ್ರಲ್ ವೋಟಿಂಗ್ ಪರ್ಸೆಂಟೇಜ್ ಆಗಿದೆ 54%, 46% ವೋಟಿಂಗೇ ಆಗಲಿಲ್ಲ. ಆಯ್ತಲ್ಲ, ಅದೇ ತರ ಬಿಹಾರದಲ್ಲೂ ಅಷ್ಟೇ ಲೋಕಸಭೆ ಅಂತ ಬಂದಾಗ ಐ ಥಿಂಕ್ ಆವರೇಜ್ ಆಗಿ 48%, 50% ಅಷ್ಟೇ. ನೀವು ಹೇಳೋ ಲಾಜಿಕ್ ವರ್ಕೌಟ್ ಆಗಬೇಕು ಅಂದ್ರೆ 100% ಮತದಾನ ಆಗಿರ್ಬೇಕು, ಇವರೆಲ್ಲ ಹಾಕಿರ್ಬೇಕು ಅಂದ್ರೆ ಇವ್ರು ಹಾಕಿದ್ರೆ ಇಲ್ವೋ ಅನ್ನೋದೇ ಗೊತ್ತಿಲ್ವಲ್ಲ. ಕರೆಕ್ಟ್ ಅಲ್ವಾ ನಾನು ಹೇಳ್ತಿರೋದು? ಕರೆಕ್ಟ್ ಅಲ್ವಾ? ಮಾದೇವಪುರಕ್ಕೆ ಮತ್ತೆ ವಾಪಸ್ ಬಂದ್ರೆ ನಾನು ಮತ್ತದೇ ಹೇಳ್ತೀನಿ, ಯಾವ ರೀತಿ ಇವೆರಡರಲ್ಲಿ ಯಾವ ಸಾಧ್ಯತೆ ಇದ್ರು ಚುನಾವಣೆಗೆ ನೆಟ್ಟಿ ಕೆಲಸ ಮಾಡಿಲ್ಲ ಅಂತಾನೆ ಅರ್ಥ ಮೋಹನ್. ಅಲ್ಲ, ಅದಕ್ಕೆ ತಾನೇ ಆಗೋರು SRI ಮಾಡ್ತಿರೋದು ಇದರಲ್ಲಿ ಬಿಹಾರದಲ್ಲಿ. ಈಗ ಇನ್ನೊಂದು 3 ತಿಂಗಳು ವಿಧಾನಸಭೆ ಚುನಾವಣೆ ಇದ್ದಾಗ ಅದನ್ನ ಕೋರ್ಟ್ ಅಲ್ಲಿ ಅವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಕೋರ್ಟ್ ಅದು ಸರಿಯೋ ತಪ್ಪಂತ ಹೇಳಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ತಿರ್ಗಿ ಅವ್ರು ಹೇಳಿದ್ರು 10 ಡಾಕ್ಯುಮೆಂಟ್ ಕೊಡಿ ಅಂತ. ಎಲೆಕ್ಷನ್ ಕಮಿಷನ್ ಬಗ್ಗೆ ಬಿಜೆಪಿಗೆ ಸಣ್ಣ ಅನುಮಾನ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಎಲ್ಲಿ
ಇಲ್ಲಿಯೂ ಇಲ್ಲ, ಕೂಡ ನಾವ್ ಇದ್ರೊಳಗೆ ಎಲ್ಲರೂ ಬ್ಲೇಮ್ ಮಾಡೋದು ನೋಡಿದೀರಾ? ಇವಿಎಂ ಆಗ್ಬೋದು, ಎಲೆಕ್ಷನ್ ಕಮಿಷನ್ ಆಗ್ಬೋದು, ಎಲ್ಲರೂ ಬ್ಲೇಮ್ ಮಾಡೋದು ನೋಡಿದ್ವಿ ನಾವು ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ರೆಸ್ಪೆಕ್ಟ್ ಕೊಟ್ಟು ಅದು ಒಂದು ಸಪರೇಟ್ ಬಾಡಿ. ನೀವು ಡ್ರೈವಿಂಗ್ ಸೀಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಡ್ರೈವಿಂಗ್ ಸೀಟ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಯಾವ ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ರೆ ನೀವು ಅಧಿಕಾರ ಆಯ್ತು, 2023 ಕರ್ನಾಟಕ ಸೋತ್ವಲ್ಲ, ತಿರ್ಗಾ ತೆಲಂಗಾಣದಲ್ಲಿ ಸೋತ್ವಲ್ಲ, ನಾವು ಕಾಂಗ್ರೆಸ್ ಗೆಲ್ತಲ್ಲ, ತಿರ್ಗಾ 2014 ಆದ್ಮೇಲೆ ರಾಜಸ್ಥಾನದಲ್ಲಿ ಒಂದ್ಸಲಿ ಇವರು ಅಧಿಕಾರಕ್ಕೆ ಬಂದ್ರು, ಮಧ್ಯಪ್ರದೇಶದಲ್ಲಿ ಒಂದ್ಸಲಿ ಗೆದ್ದಿದ್ರು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಗೆದ್ಕೊಂಡ್ ಬರ್ತಾ ಇದಾರೆ. ಯಾಕೆ ಆಮ್ ಆದ್ಮಿ ಪಾರ್ಟಿ 2011ರಿಂದ 24ವರೆಗೂ ಇರಲ್ಲ, 13 ವರ್ಷ. ಸೊ ಇದೇನ್ ರಾಹುಲ್ ಗಾಂಧಿ ಎಕ್ಸ್ಪೋಸ್ ಮಾಡ್ತಾ ಇದಾರೋ ರಾಹುಲ್ ಗಾಂಧಿ ಅದು ನೀವು ಮಾಡಲ್ಲ ಈಗ. ರಾಹುಲ್ ಗಾಂಧಿ ಎಕ್ಸ್ಪೋಸ್ ಮಾಡ್ತಾ ಇಲ್ಲ. 136 ಸೀಟ್ಗೆ ಚಾಲೆಂಜ್ ಮಾಡ್ಬಿಡಿ ಮೋಹನ್, ನಿಮ್ದು ನಾವು ಬಿಚ್ಚಿಡ್ತೀವಿ ಕಣ್ರಯ್ಯ, ನೀವೇ ಗೆದ್ರಿ ಅಂತ ಹೇಳಿ ಮಾಡಿ. ನಾನ್ ಚಾಲೆಂಜ್ ಮಾಡೋದ್ ಬಿಟ್ಬಿಡಿ. ಅಲ್ಲ, ಈಗ ನಾನ್ ಚಾಲೆಂಜ್ ಮಾಡೋದ್ ಬಿಟ್ಬಿಡಿ. ಸಿಎಂ ಇಬ್ರಾಹಿಂ ಹೇಳಿದಾರೆ ಗೊತ್ತಾ, ಸಿದ್ದರಾಮಯ್ಯ ಅವರು ಗೆಲ್ಸೋದಕ್ಕೋಸ್ಕರ 3000 ವೋಟ್ ಖರೀದಿ ಮಾಡಿದ್ವಿ ನಾವು ಅಂತ ಹೇಳ್ಬಿಟ್ಟು, ಅದನ್ನ ಚಾಲೆಂಜ್ ಮಾಡ್ಲಿ ಕಾಂಗ್ರೆಸ್ ಅವರು ಫಸ್ಟ್, ಆಮೇಲೆ ನಾವು ಮಾಡೋಣ. ಅವ್ರ ಮಾತು ಇಬ್ರಾಹಿಂ ಮಾತು, ಅವರು ಅವ್ರ ಹಾಸ್ಯ, ಅವ್ರ ಮಾತು ಯಾವಾಗ ಹಾಸ್ಯ ಅಲ್ಲ ಅದು. ಅವ್ರು ನಾವು ನನ್ಗೆ ಹೇಳೋದು ಧೈರ್ಯನೇ ಇಲ್ಲ, ನನ್ಗೆ ಭಯನೇ ಇಲ್ಲ ಅಂತ ಹೇಳ್ತಾರೆ ಅವರು. ನಿಮ್ ಧೈರ್ಯ ಇದ್ರೆ ಅವ್ರು ಕೇಳ್ಕೊಂಡು ಅವ್ರನ್ನ ಇವರಲ್ಲಿ ಎತ್ನಾಳ್ರನ್ನ ತಗೊಳ್ಳಲ್ಲ, ಎತ್ನಾಳ್ರನ್ನ ಕನ್ಸಿಡರ್ ಮಾಡಿ, ಇವ್ರು ಎತ್ನಾಳ್ರ ಕನ್ಸಿಡರ್ ಮಾಡಿ, ಅವ್ರನ್ನ ಕನ್ಸಿಡರ್ ಮಾಡಲ್ಲ. ನಮ್ಗೆ ಅಗತ್ಯನೂ ಇಲ್ಲ. ಆಮೇಲೆ ನೋಡ್ರಿ, ಈ ಚುನಾವಣಾ ಪ್ರಕ್ರಿಯೆಗಳು ಪಾರದರ್ಶಕವಾಗಿರ್ಬೋದು. ಇವರು ಚುನಾವಣೆಗೆ ಮುಂಚೆ 2014 ಮುಂಚೆ ಇವ್ರಿಗೆ ಇವಿ ಮೇಲೆ ನಂಬಿಕೆ ಇರಲ್ಲ. ಪುಸ್ತಕ ಕೂಡ ಬರೆದ್ಬಿಟ್ಟಿದ್ರು ಬಿಜೆಪಿ ಅವರು, ಅಫಿಷಿಯಲ್ ಸ್ಪಾನ್ಸರ್ ಮಾಡಿ, ಹೌ ಟು ಯಾಕ್ ಇವಿಎಂ ಅಂತ. ಯಾರು ಬರ್ದಿದ್ರು ಹೆಸರು ಹೇಳ್ರಿ? ಜಿ.ವಿ.ಎನ್. ರಾವ್. ಯಾರು ಜಿ.ವಿ.ಎನ್. ರಾವ್? ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್. ಯಾವ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್? ಯಾರು ಜಿ.ವಿ.ಎನ್. ರಾವ್ ರೀ? ಏನೋ ಹೇಳ್ತಾರಲ್ಲ ಅವರು. ನಾನು ನಿಮ್ಗೆ ಗೊತ್ತಿಲ್ಲ. ನಾನು ಅಲ್ಲ, ರಾಹುಲ್ ಗಾಂಧಿ ಏನೋ ಸುಳ್ಳು ಹೇಳ್ತಾರೆ, ನೀವ್ ಹೇಳ್ಬೇಡಿ ನಟರಾಜ್ ಅವರೇ. ಗೊತ್ತಿಲ್ಲ, ನಾನೇ ಮಾಡಕ್ಕಾಗಲ್ಲ. ಗೊತ್ತಿಲ್ಲ ತಿಳ್ಕೊಳ್ರಿ ಓಲಿ. ಈಗ ನಾನು ಆನ್ಲೈನ್ ಮತ್ತೆ ರಾಹುಲ್ ಗಾಂಧಿ ಸುಳ್ಳು ಹೇಳ್ತಾರೆ, ನೀವ್ ಹೇಳ್ಬೇಡಿ. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ. ನಿಮ್ಮ ರಾಷ್ಟ್ರೀಯ ವಕ್ತಾರರಾದ ಮಿಸ್ಟರ್ ರಾವ್ ಅನ್ನೋರು ಪುಸ್ತಕನೇ ಬರೆದ ರಾವ್ ಅನ್ನೋರು ಈ ದೇಶದ ಸುಮಾರು ಜನ ಇದ್ದಾರೆ. ನಿಮ್ ವಕ್ತಾರ ನಾನು ಹೇಳ್ತಾ ಇದೀನಲ್ರಿ. ಈಗ ನೀವ್ ಹಂಗಂದ್ರೆ ಹೆಂಗೆ? ನಾನು ಅಂಕಿಅಂಶ ಹೇಳಿದ್ರು ಸತ್ಯ ಹೇಳಿದ್ರು ಕೇಳಿಸ್ಕೋಬೇಕು, ಧೈರ್ಯ ಬೇಕು. ಸಿ ಹಂಗೆ ಅವ್ರಿಗೆ ಅಪನಂಬಿಕೆ ಇತ್ತು. ಇವಾಗ ನೀವ್ ಹೇಳ್ದಂಗೆ ಅಧಿಕಾರದಲ್ಲಿದ್ದಾರೆ, ಈಗ ಅವ್ರಿಗೆ ಪೂರಕವಾಗಿದೆ ಎಲ್ಲ. ಚುನಾವಣಾ ಆಯೋಗ ಅವ್ರು ಹೇಳ್ದಂಗೆ ಕೇಳುತ್ತೆ, ಹೆಂಗೆ ಬೇಕಾದ್ರೂ ಮ್ಯಾನಿಪುಲೇಷನ್ ಮಾಡಿ ಎಲೆಕ್ಷನ್ ಗೆಲ್ತಾ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಯಾವ ತಕರಾರಿಲ್ಲ. ಅವ್ರ ತಕರಾರಿದ್ರೆ ತೈಲಿ 136 ಹೆಂಗಿದ್ರಿ ನಿಮ್ದು ಹೇಳಿದ್ರು ಏನ್ ಬೇಜಾರಿಲ್ಲ. ಸಿ ನಮ್ಗೆ ಚುನಾವಣಾ ಆಯೋಗ, ಕೇಂದ್ರ ಸರ್ಕಾರ ಇದೆ, ಚುನಾವಣಾ ಆಯೋಗವನ್ನ ಸರಿ ಮಾಡ್ಲಿ. ಮತದಾರರು ಯಾರೋ ಒಬ್ಬ ಅರ್ಹ ಮತದಾರರು ಕೂಡ ಹೊರ ಪಟ್ಟಿಯಿಂದ ಹೊರಗುಳಿಬಾರದು, ಯಾರು ಮತ್ತೆ ಡೂಪ್ಲಿಕೇಶನ್ ಆಗಬಾರದು. ಇಲ್ಲೂ ಮತ ಇಟ್ಕೊಂಡು ಲಕ್ನೋದಲ್ಲೂ ಮತ ತೆಲಂಗಾಣ ಚೆಕ್ ಮಾಡಿದ್ರು ನಿಮ್ಗೆ ಬೇಜಾರಿಲ್ಲ. ಖಂಡಿತ ಮಾಡ್ಲಿ ರೀ. ಅದೇ ಬೇಕಾದ್ರು ನ್ಯಾಯ ಸಮ್ಮತ ಅಂದ್ರೆ ಅದೇನೆ. ಬಿಜೆಪಿ ನಿಮ್ಗೊಂದು ನಮ್ಗೊಂದಿಲ್ಲ. ನೀವು ಎಲ್ಲವನ್ನೂ ವೆಸ್ಟ್ ಬೆಂಗಾಲ್ ಓಕೆ, ವೆಸ್ಟ್ ಬೆಂಗಾಲಲ್ಲೂ ಸರಿ ಮಾಡ್ಬೇಕು. ಮತ್ತೆ ಯಾಕೆ ಪ್ರೊಟೆಸ್ಟ್ ಮಾಡ್ತಿದ್ರೆ ಇವತ್ತು? ಮಾಡ್ರಿ. ಅಲ್ಲ ರೀ, ನೀವು ಮಾಡ್ರಿ ಡೆಲ್ಲಿನಲ್ಲಿ ಇದನ್ನ 2 ನೀವು ಇಡೀ ದೇಶದಲ್ಲಿ ಮಾಡಿ, ನೀವು ಇಡೀ ದೇಶದಲ್ಲಿ ನ್ಯಾಯಸಮ್ಮತವಾಗಿ ಮಾಡಿ. ಚುನಾವಣಾ ಆಯೋಗ ನಿಮಗ್ ಬೇಕಾದಾಗ ಮಾಡ್ತೀವ್ರಿ, ಇವಾಗ್ಲೂ ಮಾಡ್ತೀವಿ. ಎಲ್ಲಾ ಕಡೆ ಮಾಡಿ, ಎಲ್ಲಾ ಕಡೆ ಮಾಡಿ. ನಿಮ್ಮ ತರ ಡೋಂಗಿ ತರ ಮಾಡಕ್ಕಾಗಲ್ಲ. ಯಾಕೆ ಹೇಳ್ರಿ? ಎರಡನೇ ನಾಲ್ಗೆ ಬಂಗಾಳದಲ್ಲಿ ಹೋಗ್ಬಿಟ್ಟು ಮಾಡ್ತೀನಿ ಅಂತಂದ್ರೆ ಬೇಡ ಅಂದ್ಬಿಟ್ಟು ಇವತ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡೋದು. ಚುನಾವಣೆ ಕೊನೆಗಳಿರ್ಬೇಕಾದ್ರೆ, ಬಿಹಾರಲ್ಲಿ ಚುನಾವಣೆ ಕೊನೆಗಳಿರ್ಬೇಕಾದ್ರೆ ನೀವು ಯಾವ ರೀತಿಯ ಜನಗಳನ್ನ ಮತಗಳನ್ನ ಕಸಿಬೇಕು ಅಂತ ಹೇಳಿ ಅಲ್ಲೂ ಸಂಚು ಮಾಡ್ತಾ ಇದ್ದೀರಾ ನೀವು ಬಿಜೆಪಿ ಅವರು. ಕೇಂದ್ರ ಸರ್ಕಾರ ಚುನಾವಣೆ ದುರುಪಯೋಗ ಮಾಡ್ಕೊಂತಾ ಇದೆ. ನೀವು ಕರ್ನಾಟಕದಲ್ಲೂ ಮಾಡೋದು ಅದೇನೆ. ಇಡೀ ಲೋಕಸಭಾ ಚುನಾವಣೆ ನೀವು ಗೆದ್ದಿರೋದು ಹಂಗೇನೆ. ಇಲ್ಲಾಂದ್ರೆ ಮೋದಿ 30 ಸೀಟ್ಗಳನ್ನ ನೀವು ಮ್ಯಾನಿಪುಲೇಟ್ ಮಾಡಿ ಗೆದ್ದಿದ್ದೀರಿ. ಎಲ್ಲ ನಿಮ್ದೇ ಚುನಾವಣಾ ಆಯೋಗ, ನಿಮ್ ಕೈದಲ್ಲಿದೆ ಚುನಾವಣಾ ಆಯೋಗ. ಉಪಯೋಗಿಸ್ಕೊಂತಾರೆ ನೋಡ್ರಿ. ನಿಯಮ ಚುನಾವಣಾ ಆಯೋಗ ನೀವು ಹೇಳಿದ್ರಿ. ಚುನಾವಣಾ ಆಯೋಗ ಹೇಳ್ರಿ ನೀವು. ಚುನಾವಣಾ ಆಯೋಗ ಬರ್ತಾ ಇದ್ದೀರಾ ನೀವು. ಚುನಾವಣಾ ಆಯೋಗ ಬರಬೇಡಿ ನೀವು. ಬಿಜೆಪಿಗರು ಚುನಾವಣಾ ಆಯೋಗ ನೀವು ಪ್ರಾಮಾಣಿಕರಾಗಿ ನೀವು ಕಳ್ಳರಿದ್ದೀರಿ. ಕಳ್ಳತನ ಮಾಡಿ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು. ಅವ್ರಿಗೆ ಬದ್ಧತೆ ಇದ್ರೆ, ಅವ್ರಿಗೆ ಗೌರವ ಇದ್ರೆ ಪ್ರಜಾಪ್ರಭುತ್ವದ ಮೇಲೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಹೋಗ್ಲಿ ಮೋದಿ ಅವರು. ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಲಿ. ನೋಡ್ರಿ, ಮತ ಕಳ್ಳತನ ಮಾಡಿರೋ ನಿಮ್ಗೆ ಧೈರ್ಯ ಇದ್ರೆ, ನಿಮ್ಮ ಸರ್ಕಾರವನ್ನು ನ್ಯಾಯಸಮ್ಮತ ಚುನಾವಣೆ ಮಾಡಿ. ಮೋದಿ ಸರ್ಕಾರ ಇವತ್ತಿರೋದು ಮತಗಳ್ಳತನದ ಸರ್ಕಾರ. ಮತಗಳ್ಳತನದ ಸರ್ಕಾರ. ಮತಗಳ್ಳರು ಸರ್ಕಾರವನ್ನ ಆಳ್ತಾ ಇದ್ದಾರೆ. ಮತಗಳ್ಳರು ಬಿಜೆಪಿಯಲ್ಲಿ ಗೆದ್ದು ಸಂಸದರಾಗಿ ಸರ್ಕಾರದ ಕೂತಿದ್ದಾರೆ. ಮತಗಳ್ಳರು
ಚುನಾವಣೆ ಗೆದ್ದು ಸಂಸದರಾಗಿ ಸುಳ್ಳು ಬುರ್ಕ ರಾಹುಲ್ ಗಾಂಧಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ನೀವು ಡಿಸಾಲ್ವ್ ಮಾಡಿ. ನೀವು ತಾಕತ್ತಿದ್ರೆ ಸುಳ್ಳು ಬುರ್ಕ ರಾಹುಲ್ ಗಾಂಧಿ ಕಂಪ್ಲೇಂಟ್ ಕೊಡಕ್ಕೆ ಹೇಳ್ರಿ. ತಾಕತ್ತಿದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೇಳ್ರಿ. ಇವರು ಕಳ್ಳರಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ಬರಕ್ಕೆ ಅಲ್ಲಪ್ಪ, ಸುಳ್ಳು ಬುರ್ಕ ಕಳ್ಳರಲ್ಲ ಅಂದ್ರೆ ಕೊಡಕ್ಕೆ ಹೇಳಿ. ನೋಡ್ರಿ, ನಾವು ಬಹಿರಂಗ ಮಾಡಿದ್ವಿ ಮಾದೇವಪುರದಲ್ಲಿ. ಏನ್ ಬಹಿರಂಗ ಮಾಡಿದ್ವಿ? ನಿಮ್ಗೆ ನಾಚಿಕೆ ಆಗಬೇಕು ಅದು ನೋಡಿ. ನಿಮ್ಗೆ ನಾಚಿಕೆ ಆಗಬೇಕು ಅದು ನೋಡಿ. ಸುಳ್ಳು ಬುರ್ಕ ಟುಸ್ಪಟಾಕಿ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಬಿಜೆಪಿಗೆ ಮಾನ ಮರ್ಯಾದೆ ಯಾರು ಇದ್ರೆ ಮಾನ ಮರ್ಯಾದೆ ಇಲ್ಲ? ಅದು ನೋಡ್ಬೇಕು. ಬಹಿರಂಗ ಆಗಿರೋದನ್ನ, ಆ ಮತಗಳತನ ಹೆಂಗಾಗಿದೆ ಅನ್ನೋದು ಇಡೀ ಮಾಧ್ಯಮದಲ್ಲಿ ನಿಮ್ಗೆ ಬಂದಿದೆ. ನಿಮ್ಗೆ ಪತ್ರ ಬರೀಬೇಕಾಗಿಲ್ಲ. ನೀವು ಕಳ್ಳತನ ಮಾಡೋದು ಬಹಿರಂಗ ಆಗಿದೆ. ದೊಡ್ಡ ಸುಳ್ಳು ಬುರ್ಕ, ತಾಕತ್ತಿಲ್ಲ, ದಮ್ಮಿಲ್ಲ, ಧೈರ್ಯ ಇಲ್ಲ ಅಂತ ಮಾಧ್ಯಮದಲ್ಲಿ ಬಂದಿರೋದು. ಮೋದಿ ಇವತ್ತು ರಾಹುಲ್ ಗಾಂಧಿ ಚೈನಾ ಗುರು ದೊಡ್ಡ ಸುಳ್ಳು ಬುರ್ಕ ಅಂತಾನೆ ಬಂದಿರೋದಲ್ಲಿ. ಮತಕಳ್ಳತನದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ಸುಳ್ಳು ಬುರ್ಕ ರಾಹುಲ್ ಬಿಜೆಪಿ ಗಾಂಧಿ ನಾಯಕರುಗಳು ಅದಕ್ಕೆ ಸೋಲ್ತಾ ಇರೋದು. ಮತಕಳ್ಳತನದಿಂದ 90 ಎಲೆಕ್ಷನ್ ಸೋತಿರೋದು. 90 ಎಲೆಕ್ಷನ್ ರಾಹುಲ್ ಗಾಂಧಿ ಸೋತಿರೋದು. ಸುಳ್ಳು ಬುರ್ಕ ರಾಹುಲ್ ಗಾಂಧಿ. ತಾಕತ್ತಿಲ್ಲ, ಧೈರ್ಯ ಇಲ್ಲ. ರಾಜೀನಾಮೆ ಕೊಡಬೇಕು. ಅಲ್ಲಿ ಮರುಚುನಾವಣೆ ಆಗಬೇಕು. ರಾಹುಲ್ ಗಾಂಧಿ ಬಿಗ್ ಫ್ಯಾಕ್ಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ನಾನು ನಂಜಪ್ಪ ಅವರ ನಿಮ್ಮನ್ನು ಕೇಳೋದು, ಇಂಥ ವಿಚಾರಗಳಲ್ಲಿ ಇಂಡಿ ಕೂಟ ಎಲ್ಲ ಒಂಥರ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಇಂಡಿ ಕೂಟದಿಂದ ಮೊನ್ನೆ ಆಚೆ ಬಂದಿರಬೇಕು. ನೀವು ನನಗಿರೋ ಮಾಹಿತಿ ಪ್ರಕಾರ ನೀವು ಆಚೆ ಬಂದಿರಬೇಕು. ಈ ಒಂದು ವಿಚಾರದಲ್ಲಿ ಕೂಟದ ಪರವೋ ಕೂಟದ ವಿರುದ್ಧವೋ ಆಚೆ ಇದ್ದಿರೋ ಒಳಗಡೆ ಇದ್ದಿರೋ ಈ ರಾಹುಲ್ ಗಾಂಧಿ ಮಾತು ನಿಮಗೆ ಸತ್ಯ ಎನ್ನಿಸಿ ಹೊರಡಕ್ಕೆ ಧುಮುಕ್ತೀರಾ? ನೀವು ಸಂತ್ರಸ್ತರಿದ್ದೀರಿ. ದೆಹಲಿಯಲ್ಲಿ ಒಂದೊಂದೇ ಮನೆಯಲ್ಲಿ 25 ಜನ ತೋರಿಸಿದ್ರು, 30 ಜನ ತೋರಿಸಿದ್ರು. ಎಷ್ಟೊಂದು ಜನದ ಡೇಟ್ ಆಫ್ ಬರ್ತ್ ಒಂದೇ ಇತ್ತು. ಸರ್, ಇದು ಈ ಹಿಂದೆನೂ ಇತ್ತು, ಈಗೂ ಇದೆ. ಅದನ್ನ ಹಿಂದೆನೂ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗಕ್ಕೂ ದೂರು ನೀಡಿದ್ದೇವೆ. ಜೊತೆಗೆ ಲೋಕಾಯುಕ್ತರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಯಾವುದೂ ಆಕ್ಷನ್ ಆಗಿಲ್ಲ. ಇನ್ನು ಮುಂದೆ ನಾವು ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡಿ, ಸಾಕಷ್ಟು ಲೋಪದೋಷಗಳಿದ್ದಾವೆ, ಇಲ್ಲ ಅಂತಲ್ಲ, ಆ ಲೋಪದೋಷಗಳನ್ನು ಸರಿ ಮಾಡಲಿಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ. ಓಕೆ. ಈಗ ಮೋಹನ್, ಇಡೀ ಒಂದು ವಿಚಾರದಲ್ಲಿ ರಾಜಣ್ಣ ಸೋಮಣ್ಣವ್ರ ಪರವಾಗಿ ಮಾತಾಡೋದು ನೋಡಿದಾಗ, ರಾಜಣ್ಣ ಮೂರು DCMಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ನೋಡಿದಾಗ, ರಾಜಣ್ಣ ಯಾರನ್ನೂ ಕೇರ್ ಮಾಡೋದು ರಾಜಕಾರಣಿ ಅಂತ ಒಂದು ಫೀಲ್ ಕಾಂಗ್ರೆಸ್ನಲ್ಲಿ ಬರಲಿಲ್ಲ. ಏನೋ ಕೇರ್ ಮಾಡ್ತಾ ಇದ್ದಾರೆ ಇವರು ಅಂಥೇಳಿ ತಾನು ನಡೆದಿದ್ದೇ ಹಾದಿ ಅನ್ನೋ ಥರದ ಒಂದು ರಾಜಕಾರಣಿ ರಾಜಣ್ಣ. ಸೊ ಆ ಕಾರಣಕ್ಕೇ ಈ ಅರ್ಧಚಂದ್ರ ಅವ್ರ ಮೇಲೆ ಪ್ರಯೋಗ ಆಯಿತಾ? ನಾಳೆ ದಿನ ರಾಜಣ್ಣ ಆದರೂ ನಿಮ್ಮ ಮನೆ ಬಾಗಿಲು ತಟ್ಟಿದ್ರೆ, BJP ಬಾಗಿಲು ತಟ್ಟಿದ್ರೆ ಆ ಥರ ಎಲ್ಲ ಈಗ ಅಶೋಕ್ ಅವರು ಪಾಪ ಬಹಳ ಸಹಾನುಭೂತಿಯಿಂದ, ಅಲ್ಲ ಸಹಾನುಭೂತಿಯಿಂದ ಸೆನ್ಸ್ ನಾನಾಗಲೇ ಫಸ್ಟ್ ಬೈಟಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ, ರಾಜಣ್ಣ ಅವ್ರನ್ನ ನಿಜವಾಗ್ಲೂ ಇವ್ರ ಸಂಪುಟದಿಂದ ಕೈ ಬಿಡಬೇಕು ಅಂದ್ರೆ ಸುಮಾರು ರೀಸನ್ಗಳಿತ್ತು ಹಿಂದೆನೆ. ಓಕೆ, ಅವಾಗ ಬಿಟ್ಟಿಲ್ಲ, ಇವಾಗ ಯಾಕೆ ಬಿಟ್ರು ಅಂತ ಹೇಳಿದ್ರೆ, ತಪ್ಪಿಗೆ ಯಾರು ಹೊಡೆದು ಬಿಡಲ್ಲ ಮೋಹನ್. ಅಲ್ಲ ಫಸ್ಟ್ ತಪ್ಪಿಗೆ ಅಂತಲ್ಲ, ಅವರು ಎರಡೂವರೆ ವರ್ಷ ಆಯ್ತಲ್ಲ ಮಾಕಂತಿ ಸರ್ಕಾರ ಬಂದು. ಇವ್ರದ್ದು ಆಂತರಿಕ ಕಚ್ಚಾಟ ನಿಮ್ಗೆ ಡೇ 1 ಇಂದಾನೂ ಇದೆ, ಇವತ್ತಿಗೂ ಮುಗ್ದಿಲ್ಲ ಅದು. DK ಶಿವಕುಮಾರ್ ಹೇಳಿದ್ರು ಅಗ್ರಿಮೆಂಟ್ ಆಗಿದೆ ಅಂತ, ಸಿದ್ದರಾಮಯ್ಯ ಏನೂ ಆಗಿಲ್ಲ ಅಂತ ಹೇಳೋದು, ಅವ್ರ ಕಡೆ ಇವ್ರ ಮೇಲೆ ಟ್ಯಾಂಕ್ ಕೊಡೋದು, ಇವ್ರು ನಡೀತಾನೆ ಇದು ಸತತವಾಗಿದ್ದು. ಅವ್ರು ಬಹಿರಂಗವಾಗಿ ಹೇಳಿಕೆ ನೀಡಿಲ್ಲ ಅಂದ್ರೆ ಇವ್ರು ಕೊಡೋದು ಇದೆಲ್ಲ ನಡೀತಾನೆ ಇತ್ತು. ಆಯ್ತಲ್ಲ, ಇವ್ರು ಮಾಡೋದಕ್ಕೆ ಸುಮಾರು ಹಿಂದೆಗಳ ಅವಕಾಶ ಇತ್ತು, ಮಾಡಿಲ್ಲ. ಬಟ್ ಇಂಥ ಸಮಯದಲ್ಲಿ ಏನಕ್ಕೆ ಮಾಡ್ತಾರೆ, ಇನ್ನು 24 hours ಆಗಲಿ ಅವ್ರು ಹೇಳಿಕೆ ಕೊಟ್ಬಿಟ್ಟು. ಏನಕ್ಕೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ, ಯಾವಾಗ ರಾಹುಲ್ ಗಾಂಧಿ ಸುಳ್ಳು ಹೇಳ್ಕೊಂಡು ಅದು ಮಾದೇವಪುರದಲ್ಲಿ ನಡೆದಂಥ ವಿಚಾರದಲ್ಲಿ ಅರವಿಂದ್ ಲಿಂಬಾವಳಿ ಅವರು ಒಂದೊಂದು ಅಲಿಗೇಷನ್ ಆನ್ಸರ್ ಕೊಟ್ಟರು. ಅವ್ರು ಕಾಂಗ್ರೆಸ್ ವಕ್ತಾರ ಹೇಳ್ತಾರೆ ಒಂದ್ ಮನೆಯಲ್ಲಿ 80 ಓಟ್ ಇತ್ತು ಅಂತ ಹೇಳ್ಬಿಟ್ಟು, ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಇದ್ದಂತ ಒಂದು ಹೌಸ್ ಕೀಪಿಂಗ್ ಸ್ಟಾಫ್ಗಳು ಅಡ್ರೆಸ್ ಪ್ರೂಫ್ಗೋಸ್ಕರ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಇದ್ದಿದ್ದಲ್ಲಿ ಅವರೆಲ್ಲ ಬಂದು ಬಿಟ್ಟು ಹೋಗಿ ಹೆಸರನ್ನ ತೆಗ್ಸೇ ಇಲ್ಲ. ಅವರು ವೋಟ್ ಮಾಡಿರೋರ 80 ಜನದಲ್ಲಿ ಬರೀ 6 ಜನ. ಆ 6 ಜನನು ಬಿಜೆಪಿಗೆ ವೋಟ್ ಮಾಡಿದ್ರಂತನೂ ಗೊತ್ತಿಲ್ಲ, ಯಾರಿಗೆ ಬೇಕಾದ್ರೂ ಮಾಡಿರ್ಬೋದು. ಆಯ್ತಲ್ಲ, ಈ ತರ ಒಂದು ಬ್ಲಂಡರ್ ರಾಹುಲ್ ಗಾಂಧಿ ಮಾಡಿದ್ರು. ಆಮೇಲೆ ಇನ್ನೊಂದು 4 ಜನ ಫೇಕ್ ವೋಟರ್ಸ್ ಅಂತ ಫೋಟೋ ಸಮೇತ ಕ್ವಶನ್ ಕೇಳ್ಬಿಡ್ತೀನಿ. 40% 50% ವೋಟ್ ಆಗಿರಬಹುದು, ಇನ್ನು 60 ಜನ ಬಂದು ವೋಟೇ ಹಾಕಿಲ್ಲ ಅಂತೇಳಿ. ಹಾಗಿದ್ದಾಗ ಎಲೆಕ್ಷನ್ ಕಮಿಷನ್ ವೋಟ್ ಹಾಕ್ತಿರೋ ಹಂಗೆ ಲಿಸ್ಟಲ್ಲಿ ಇಟ್ಕೊಂಡು ಅವ್ರೆಲ್ರಿಗೂ ಮನೆಗೂ ಆಗಾರ ಚೀಟಿ ವಿತರಿಸಿತ್ತ ಅವ್ರದ್ದು? ಅಲ್ಲ, ಅದನ್ನೇ ತಾನೇ ಇವ್ರು ಮಾಡ್ತಾ ಇರೋದು, ರಿವಿಷನ್ ಅದನ್ನೇ ತಾನೇ ಮಾಡ್ತಿರೋದು ಅವರು. ಅದನ್ನ ನೋಡಿದ್ಮೇಲೆ ಲೋಕಸಭೆ ಇಟ್ ವಾಸ್ ಓಕೆ. ಲೋಕಸಭೆ ಅಲ್ಲ, ಲೋಕಸಭೆನಲ್ಲೂ ಅಷ್ಟೇ ತಾನೇ ಆಗಿದ್ದು ಪರ್ಸೆಂಟೇಜ್ ಬೇರೆ. ಅಲ್ಲ, ಹಂಗಂದ್ರೆ 40 ಜನ ಬಂದು ವೋಟ್ ಮಾಡ್ಬಿಟ್ಟು 40 ಜನದ ಲಿಸ್ಟಲ್ಲಿ ಕರೆಕ್ಟ್ ಆಗಿತ್ತು ಅಂತ ನೀವು ಅದನ್ನ ನೀವು ಹೊರತಾ ಇದ್ದೀರಾ? ಯಾರು ಗೊತ್ತು, ಕರೆಕ್ಟ್ ಆಗಿರೋರೇ ಬಂದು ವೋಟ್ ಮಾಡಿರ್ಬೋದು. ಓಕೆ, ಕರೆಕ್ಟ್ ಅಲ್ವಾ? ನಿಮ್ಗೆ ಅದು ವೋಟಿಂಗ್ ಅಲ್ಲಿ ನಿಮ್ಗೆ ಎಲೆಕ್ಷನ್ ಕಮಿಷನ್ ಅವ್ರ ಕೆಲಸ ಅವ್ರು ಮಾಡ್ತೀಯಾರಪ್ಪ. ನಾವಂತೂ ಇವ್ರ ತರ ಬ್ಲೇಮ್ ಮಾಡೋಂತ ಕೆಲಸ ಮಾಡೋದಿಲ್ಲ. ನಾವು ಸೋಲು ಗೆಲುವು ಎರಡನ್ನೂ ಕರೆಕ್ಟ್ ಆಗಿ ತಗೊಂಡಿದೀವಿ. ನಾವು ಯಾವ ತರ ಬ್ಲೇಮ್ ಮಾಡಿದೀವಿ ಇದುವರೆಗೂ ಮಾಡಿಲ್ಲ ನಾವು. ಆಯ್ತಾ, ಒಂದು ರಾಜಕೀಯ ಪಕ್ಷವಾಗಿ ನಾವೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ತಿರ್ಗಾ ಆಮೇಲೆ ಲಿಂಬಾವಳಿ ವಿಚಾರದಲ್ಲಿ ಮತ್ತೆ ಇನ್ನೊಂದು ಹೇಳ್ತೀನಿ ನಾನು. ಅವರು ರಾಹುಲ್ ಗಾಂಧಿ ಅವರು 4 ಜನದ ಫೋಟೋ ಹಾಕ್ಬಿಟ್ಟು ನೋಡಿ ಫೇಕ್ ವೋಟರ್ಸ್ ಅಂತ ಹೇಳಿದ್ರು. ಆ 4 ಜನ ವೋಟರ್ ಐಡಿ ಇಟ್ಕೊಂಡ್ಬಿಟ್ಟು ಫೋಟೋ ತೆಗೆದ್ಬಿಟ್ಟು ಹಾಕಿಯಾರ. ಈಗ ನೋಡಿ, ನಾವು ಫೇಕ್ ವೋಟರ್ಸ್ ಅಲ್ಲಿ ನಾವು ಎಂಟೈರ್ ಫ್ಯಾಮಿಲಿ ಇದೀವಿ ಅಂತ ಹೇಳಿ. ಸೊ ಈ ತರ ರಾಹುಲ್ ಗಾಂಧಿ ಓಪನ್ ಆಗಿ ತಾನೇ ಎಕ್ಸ್ಪೋಸ್ ಆದಾಗ ರಾಜಣ್ಣ ನನ್ನ ಪ್ರಕಾರ PPT ನೋಡ್ಕೊಂಡು ನಗ್ತಾ ಇದ್ರು ಅನ್ಸುತ್ತೆ. 100% ನಗ್ತಾ ಇರ್ತಾರೆ ಅವರು. ಏನಪ್ಪ ಈ ಮನುಷ್ಯ ಅಷ್ಟು ಗೊತ್ತಾಗಲ್ವ, ಕುತ್ಕೊಂಡು ಹಿಂಗೆಲ್ಲ ಸಿಲಿಯಾಗಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಸ್ಪಾಂಟೇನಿಯಸ್ ಆಗಿ ಬಂದಿರೋದು ಅದು. ಬಿಕಾಸ್ ರಿಯಾಲಿಟಿ ನೋಡಿ, ಕಾಂಗ್ರೆಸ್ ಅವ್ರ ಹತ್ರ ಇವತ್ತು ಉಡಾಫೆ ಮಾತಾ ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದ್ದು ರಾಜಣ್ಣ ಹೇಳಿರೋ ಮಾತಾ ಅದು. ಯಾವುದು ಅದು ರಾಜಣ್ಣ ರಾಜಣ್ಣ ಅವರು ಬಹುಶಃ ಉಡಾಫೆ ಮಾತಂತಲ್ಲ, ಸತ್ಯ ಹೇಳಿರೋದು ಅವರು. ಬಟ್ ಆ ಸತ್ಯನ ರಾಹುಲ್ ಗಾಂಧಿ ಮೇಲೆ ಹೇಳಿದಾಗ ಈ ರೀತಿ ಪರಿಣಾಮ ಆಗುತ್ತೆ ಅಂತ ನಿಜವಲ್ಲ
ಅವ್ರಿಗೆ ಗೊತ್ತಿರುತ್ತೆ ಅಂತ ನಾನಂತೂ ಅನ್ಕೊಂಡಿರಲ್ಲ Okay. ಆಯ್ತಲ್ಲ, ಬಿಕಾಸ್ ಯಾರ ಮೇಲೆ ಮಾತಾಡಿದಾಗ ಏನು ಕ್ರಮ ಕೈಗೊಳ್ಳಿಲ್ಲ ಅವರು. ಸೊ ಯಾವಾಗ ಅವ್ರು ಎಕ್ಸ್ಪೋಸ್ ಮಾಡಿದ್ರು ಲಿಂಬಾವಳಿ ಅವರು ಪ್ರತಿಯೊಂದನ್ನು ರಾಜಣ್ಣ ಗೊತ್ತಾಗಿರುತ್ತೆ, ಹೌದು ನೋಡಪ್ಪ ಇದನ್ನೇ ಗೊತ್ತಾಗಿಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಇವಳ ಥಾಟ್ ಹೌದಪ್ಪ ಈ ಮನುಷ್ಯಂಗೆ ಏನ್ ಮೆಚುರಿಟಿ ಇಲ್ಲ ಏನೋ ಬಂದು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಅವ್ರು ಹೇಳಿದ್ ಕರೆಕ್ಟ್, ಏನ್ ತಪ್ಪು ಹೇಳಿದಾರೆ ರಮಕ್ಕ, ನಾನು ಆಗ್ಲೇ ಹೇಳ್ದಂಗೆ ಬೆಂಗಳೂರು ಅಂತ ಬಂದಾಗ ಎಲೆಕ್ಟ್ರಲ್ ಆಫೀಸರ್ ನಿಮ್ಗೆ BBMP ಕಮಿಷನರ್ ಇರ್ತಾರೆ, ನಿಮ್ಗೆ ಗ್ರಾಮಾಂತರದಲ್ಲಿ DC ಇರ್ತಾರೆ, ಎಲ್ಲ ಕರ್ನಾಟಕ ಸರ್ಕಾರ ಕೆಳಗಡೆ ಇರ್ಬೇಕಾರೆ ಕಾಂಗ್ರೆಸ್ ಅವ್ರು ಗೆದ್ದಾಗ EVM ಸರಿ ಇದೆ, ಚುನಾವಣಾ ಆಯೋಗ ಸರಿ ಇದೆ ಅಂತ ಹೇಳೋದು. ಬಟ್ ಹಿಂದೆ ನಿಮ್ಮ ಸರ್ಕಾರ ಇತ್ತಲ್ರಿ? ಹಿಂದೆ ನಿಮ್ಮ ಸರ್ಕಾರ ಇತ್ತಲ್ಲ, ಹಿಂದೆ ನಿಮ್ಮ ಸರ್ಕಾರ 2023 ನಾನು ಹೇಳ್ತಾ ಇರೋದು, Okay, fine. ಬೈ ಎಲೆಕ್ಷನ್ ನಾನು ಹೇಳ್ತಾ ಇರೋದು. Okay. ಇವರೇ ಗೆದ್ಕೊಂಬರ್ತಾರಲ್ವಾ, ಗೆದ್ಕೊಂಬಂದಾಗ ಇವ್ರಿಗೆ ಏನು ಇರಲ್ಲ ಸಮಸ್ಯೆ, ಸೋತಾಗ ಬಂದ್ಬಿಡುತ್ತೆ ಅಷ್ಟೇ. ಥ್ಯಾಂಕ್ ಯು ಮೋಹನ್, ಥ್ಯಾಂಕ್ ಯು ನಂಜಪ್ಪ ಕಾಳೇಗೌಡ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ರಾಜಣ್ಣ ಅವರು ಒಂದು ಪಾರ್ಟಿಯಿಂದ ಕ್ರಮ ತೆಗೆದುಕೊಂಡಿದ್ದಾರೆ, ಅವ್ರ ಮೇಲೆ ಮಿನಿಸ್ಟರ್ಗಿರಿಗೆ ರಾಜೀನಾಮೆ ಕೊಡಿ ಅಂತ ಅವ್ರು ಕೇಳಲಾಗಿದೆ. ಅವ್ರು ಆಚೆ ಬಂದಿದ್ದಾರೆ. ಒಂದು ಹಂತಕ್ಕೆ ಅದು ಮಿನಿಸ್ಟರ್ಗಿರಿಯಿಂದ ಅವ್ರನ್ನ ಆಚೆ ಹಾಕದಂತೆಯೇ ಲೆಕ್ಕ. ಅವ್ರು ರಾಜೀನಾಮೆ ಕೊಟ್ಟು ಆಚೆ ಬಂದರು ಅಂತಲ್ಲ. ಇದು ರಾಜಣ್ಣ ಅವ್ರಿಗೆ ಪಾಠನ ಅಥವಾ ರಾಜಣ್ಣ ಅವರ ವಿಷಯ ಕಾಂಗ್ರೆಸ್ಗೆ ಒಂದು ಪಾಠನ?